ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಝೀಕರಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಪಾಲ್ಗುಣ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ. ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು 2 ವಿಶೇಷ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡ್ಲಿಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ ದೇವನಹಳ್ಳಿ ತಾಲೂಕು ವಿಜಯಪುರಕ್ಕೆ ಗುರುಜರು ಆಗಮಿಸ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ BVK ಗ್ರೂಪ್ಸ್ ವತಿಯಿಂದ ಗೀತಾ ಕನ್ವೆನ್ಷನ್ ಹಾಲ್ನ ಉದ್ಘಾಟನಾ ಸಮಾರಂಭವನ್ನು ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಇವತ್ತು ಆಚರಿಸಲಾಗ್ತಾ ಇದೆ. ಸ್ಥಳ ಬೈಪಾಸ್ ಕೋಲಾರ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದೇ ಸಂದರ್ಭದಲ್ಲಿ ಇವತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಕೂಡ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ. ಹಾಗಾಗಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಈ ಕಾರ್ಯಕ್ರಮಕ್ಕೆ ಸುಮಾರು 11 ಗಂಟೆ ಹೊತ್ತಿಗೆ ಗುರೂಜಿಯವರು ಆಗಮಿಸ್ತಾರೆ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, BVK ಗ್ರೂಪ್ಸ್ ವತಿಯಿಂದ ನೆರವೇರಿಸಲಾಗ್ತಾ ಇರುವಂತಹ ಉದ್ಘಾಟನಾ ಸಮಾರಂಭ ಗೀತಾ ಕನ್ವೆನ್ಷನ್ ಹಾಲ್. ಖಂಡಿತವಾಗಿ ಭಾಗವಹಿಸಿ. ಬೈಪಾಸ್ ಕೋಲಾರ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಂತರ ಚಿತ್ರದುರ್ಗ ಜಿಲ್ಲೆಗೆ ಆಗಮಿಸ್ತಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ಚಿತ್ರದುರ್ಗ ನಗರದ ಶಕ್ತಿ ದೇವತೆಗಳ ಸಂಗಮ, ಚಂಡಿಕಾ ಯಾಗ, ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ ಮತ್ತು ಶಕ್ತಿ ದೇವತೆಗಳ ಸಂಗಮದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆಲ್ಲ ಉಡಿ ತುಂಬುವಂತಹ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಿದೆ. ಇವತ್ತು ಸಂಜೆ 3:30 4 ಗಂಟೆ ಹೊತ್ತಿಗೆ ಗುರುಜರು ಅಲ್ಲಿಗೆ ಆಗಮಿಸ್ತಾರೆ. ಈ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಹಳೆ ಮಾಧ್ಯಮಿಕ ಶಾಲಾ ಆವರಣ, ಚಿತ್ರದುರ್ಗ. ಹಳೆ ಮಾಧ್ಯಮಿಕ ಶಾಲಾ ಆವರಣ, ಚಿತ್ರದುರ್ಗ. ಇಲ್ಲಿ ಮಹಿಳೆಯರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮದ ಜೊತೆಗೆ ಚಂಡಿಕಾ ಯಾಗ, ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ ಮತ್ತು ಶಕ್ತಿ ದೇವತೆಗಳ ಸಂಗಮ ಯುಗಾದಿ ಹಬ್ಬದ ಪ್ರಯುಕ್ತ ನೆರವೇರಿಸಲಾಗ್ತಾ ಇದೆ ಸಂಭ್ರಮದಿಂದ. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಚಿತ್ರದುರ್ಗ ಜಿಲ್ಲೆ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತದೆ. ಇದು ಇವತ್ತಿನ ಕಾರ್ಯಕ್ರಮ ಆದರೆ, ಇನ್ನು ನಾಳೆ ಶನಿವಾರ ಸಮಾಜ ಸೇವಕರಾಗಿರುವಂತಹ ಹೂಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ಸುಮಂಗಲರಿಗೆಲ್ಲ ಉಡಿ ತುಂಬುವಂತಹ ಕಾರ್ಯಕ್ರಮವನ್ನು ನಾಳೆ ನೆರವೇರಿಸಲಾಗ್ತಾ ಇದೆ. ಹೋಂಡಾ ಸ್ಟೇಡಿಯಂ ಜೂನಿಯರ್ ಕಾಲೇಜು ಮೈದಾನ, ಮಾಲೂರು. ಹೋಂಡಾ ಸ್ಟೇಡಿಯಂ ಜೂನಿಯರ್ ಕಾಲೇಜು ಮೈದಾನ, ಮಾಲೂರು. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮದ ಅಡಿಯಲ್ಲಿ ಸುಮಂಗಲರಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮ ನಾಳೆ. ಖಂಡಿತವಾಗಿಯೂ ನೀವೆಲ್ಲರೂ ಕೂಡ ಭಾಗವಹಿಸ್ಬೋದು, ಗುರುಜರನ್ನ ಭೇಟಿ ಮಾಡ್ಬೋದು, ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಶುಕ್ರವಾರದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭುಜಿತೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ
महाकाली महालक्ष्मी समेत श्रीमद्महाललितां बाला त्रिपुरसुन्दरीं हरिं कारासरगर्भितां नलसिकां सौं क्लीं कलां बिभ्रतीं सवर्णां वरदानीं च प्रसदां दौतां त्रिनेत्रोज्ज्वलां वन्दे पुस्तकवासमङ्कुशधरां सृग्भूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारिणीं श्रीं ललितां राजराजेश्वरीर्महाराज्यदायिनी नमः। ओं राज्यकलावल्लभाय नमः। श्रीमते नमः। अम्बाय नमः। जगदम्बिकाय नमः। ओं ललितांबिकाय नमः। दुर्गांबिकाय नमः। क्षेत्रपालिनी नमः। ओं सर्वमंगलेति श्री महाकाली महालक्ष्मी समेत श्रीमद्महाललितां बालांबिकायै नमो नमः। जातवेदसे सर्वावसोमरादितो निदहादिवेदाः सनपर्षत दुर्गाणि विश्वानावेव सिन्धुं दुरितात्यग्निः त्वामग्निवर्णान्तमसाज्ज्वलन्तीं वैलोचनीं कर्मफले तुष्टां दुर्गां देवीगुं शरणमहं प्रपद्ये। दुर्गां देवीगुं शरणमहं प्रपद्ये। कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ओं दुं दुर्गायै नमः। 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 ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳನ್ನು ಉಂಟು ಮಾಡ್ತಾ ತಮ್ಮ ಮನೋಕಾಮನೆಗಳನ್ನು ಮನೋಕೋರಿಕೆಗಳೇನಿದೆಯೋ ಎಲ್ಲವೂ ಸಹಿತ ಶೀಘ್ರವಾಗಿ ಸಿದ್ಧಿಯಾಗಲಿ. ಅಭಯವನ್ನು, ಧೈರ್ಯವನ್ನು, ವಿಜಯವನ್ನು ಹಾಗೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪವನ್ನು ಇದೆಲ್ಲವನ್ನು ಸಹಿತ ಪರಿಪೂರ್ತಿಯಾಗಿ ಸಿದ್ಧಿಪಡಿಸುವಂತಹ ತಾಯಿ ಕಲ್ಪವಲ್ಲಿ ತಾಯಿ ಮಹಾಲಕ್ಷ್ಮಿ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ಇವತ್ತಿನ ಕಾರ್ಯದಲ್ಲಿ ಇವತ್ತು ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ವಿಶೇಷವಾಗಿರುವಂಥದ್ದಾಗಲಿ. ಹಾಗೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳ ಬಗ್ಗೆ ನಾವು ನಿಮಗೆ ತಿಳಿಸ್ತಾ ಬಂದಿದ್ದೇವೆ. ಕಾರ್ಯಕ್ರಮ ಅಂತ ಬಂದಾಗ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಬೇಕಾದಂತಹ ವಿಚಾರಗಳು, ಜೊತೆಗೆ ಪೂಜಾ ಅನುಷ್ಠಾನ, ಜೊತೆಗೆ ಮಾಡುವಂತಹ ಯಾವುದೇ ಒಂದು ಕಾಯಕವಾದರೂ ಅದರಿಂದ ನಮಗೆ ಒಳಿತಾಗಬೇಕು, ಅದರಿಂದ ಯಶಸ್ಸನ್ನು ಕಾಪಾಡ್ಕೋಬೇಕು. ಮನುಷ್ಯರ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆದಾಗ ಮಾತ್ರ ನಾವು ಒಂದಷ್ಟು ನೋವು ಅನುಭವಿಸ್ತಿರ್ತೀವಿ. ಆ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆದಾಗ ಯಾವ ಗ್ರಹಗಳಿಂದ ತೊಂದರೆ ಆಗುತ್ತೆ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನವೇನು, ಯಾವ ಅನುಷ್ಠಾನವನ್ನು ಮಾಡಿ ಸಂಪೂರ್ಣವಾಗಿ ಗ್ರಹಗತಿಗಳು ಕೆಟ್ಟಾಗ ಅಥವಾ ಮನುಷ್ಯನ ಗ್ರಹಚಾರ ಅಂತ ಬಂದಾಗ ಎಲ್ಲದರಿಂದಲೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕಂತೂ ಖಂಡಿತ ಸಾಧ್ಯವಿಲ್ಲ. ಅದು ಆನಂದ್ ಗುರುಜಿ ಹೇಳಿದರೂ ಸಾಧ್ಯವಿಲ್ಲ, ಯಾರು ಹೇಳಿದರೂ ಸಾಧ್ಯವಿಲ್ಲ. ಋಷಿಮುನಿಗಳ ಕಾಲದಿಂದಲೂ ಬರ್ತಕ್ಕಂಥ ತೊಂದರೆ ತಾಪತ್ರಗಳನ್ನು, ಗಂಡಾಂತರಗಳನ್ನು ಹೆದರಿಸುವ ಶಕ್ತಿ ಕೊಡಪ್ಪ ಅಂತ ಕೇಳಬೇಕೇ ವಿನಃ ನನಗೆ ನಿನ್ನ ಪ್ರಾರ್ಥನೆ ಮಾಡ್ತೀನಿ, ಜಪತಪಗಳನ್ನು ಮಾಡ್ತೀನಿ, ಹೋಮ ಹವನಗಳನ್ನು ಮಾಡ್ತೀನಿ, ಅಥವಾ ತೀರ್ಥಕ್ಷೇತ್ರಗಳ ಸುತ್ತೀನಿ, ಸಮುದ್ರ ಸ್ನಾನ ಮಾಡ್ತೀನಿ, ನನ್ನ ಈ ಕಷ್ಟವನ್ನು, ನನ್ನ ಈ ಗಂಡಾಂತರವನ್ನು ದೂರ ಮಾಡು ಅಂದರೆ ಸಾಧ್ಯವೇ ಇಲ್ಲ. ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮ ಮಗು ಜನನ ಕಾಲದಲ್ಲೇ ಅವನು ಹಣೆ ಮೇಲೆ ಆ ಪಟ್ಟಿ ಅಂಟಿಸಿ ಕಳಿಸಿರ್ತಾನೆ. ನಿನ್ನ ಪ್ರಾರಂಭ ಅಂತ್ಯ, ಜೊತೆಗೆ ಮಧ್ಯದಲ್ಲಿ ಇಷ್ಟು ನಡೀಬೇಕು, ಹೀಗಾಗಬೇಕು, ಅದರ ಮಧ್ಯದಲ್ಲಿ ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ಳೋದಕ್ಕೊಂದು ಅವಕಾಶ ಇದೆ. ಆ ಅವಕಾಶವೇ ಈ ಪೂಜಾ ಅನುಷ್ಠಾನಗಳು, ಜಪ ತಪ, ಹೋಮ ಹವನಾದಿಗಳು ಮತ್ತು ಆಧ್ಯಾತ್ಮಿಕವಾದಂಥ ಒಂದಷ್ಟು ಚಿಂತನೆ. ಅದರಿಂದ ಇವತ್ತಿನ ಈ ಶುಭ ದಿನ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹಿತ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಇವತ್ತಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೀಕ್ಷಕರೇ, ನಾಳೆ ಶನಿವಾರ ಹೋಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಸುಮಂಗಲಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಮಾಲೂರಿನಲ್ಲಿ ಅನ್ನೋದನ್ನ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ನಾಳೆ ನಡೀತಾ ಇರುವಂತಹ ಕಾರ್ಯಕ್ರಮದ ಸ್ಥಳ ಬದಲಾವಣೆ ಆಗಿದೆ. ಹಾಗಾಗಿ ಬದಲಾವಣೆ ಆಗಿರುವಂತಹ ಸ್ಥಳ ಯಾವುದು ಅನ್ನೋದನ್ನ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಬದಲಾವಣೆ ಆಗಿರುವಂತಹ ಸ್ಥಳ ಶ್ರೀ ಮೋದಿ ನಿವಾಸದ ಬಳಿ, ವೈಟ್ ಗಾರ್ಡನ್ ಮುಖ್ಯ ರಸ್ತೆ, ಮಾಲೂರು. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಹೋಂಡಾ ಸ್ಟೇಡಿಯಂನಲ್ಲಿ ನಾಳೆ ನಡೀಬೇಕಾಗಿರುವಂತಹ ಕಾರ್ಯಕ್ರಮ ಬದಲಾವಣೆ ಆಗಿದೆ. ಆ ಬದಲಾವಣೆ ಆಗಿರುವಂತಹ ಸ್ಥಳ ಶ್ರೀ ಮೋದಿ ನಿವಾಸದ ಬಳಿ, ವೈಟ್ ಗಾರ್ಡನ್ ಮುಖ್ಯ ರಸ್ತೆ, ಮಾಲೂರು. ಇಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಹೂಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಖಂಡಿತವಾಗಿ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶುಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ
ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ವಿಶೇಷವಾಗಿ ಪಾಲ್ಗುಣ ಮಾಸದ ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಅಂತಹ ಶಕ್ತಿ ದೇವತೆಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯ, ಭೀತಿ, ಸಂಕಷ್ಟಗಳು, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಎಂಬತಕ್ಕಂಥದ್ದು ಕಾಡ್ತಾನೆ ಇರುತ್ತೆ. ಆ ಒಂದು ಭಯವನ್ನು ಹೋಗಲಾಡಿಸ್ತಕ್ಕಂಥದ್ದು, ದೃಢ ಮನಸ್ಸಿನ ಸಂಕಲ್ಪಕ್ಕೆ ದಾರಿ ಆಗ್ತಕ್ಕಂಥದ್ದು, ನಿಮ್ಮ ಮನಸ್ಸಿನ ಸ್ಥಿತಿ ಹಿಡಿತಕ್ಕೆ ಬರ್ತಕ್ಕಂಥದ್ದು, ಇದೆಲ್ಲದಕ್ಕೂ ಕೂಡ ತಾಯಿಯ ಅನುಗ್ರಹ ಬಹಳ ಮುಖ್ಯ. ಆ ತಾಯಿಯಲ್ಲಿ ನಾನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಶುಕ್ರವಾರ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗಲಿ ಅಂತ ತಾಯಿಯಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಪ್ರತಿನಿತ್ಯದ ಸಂದೇಶದಂತೆ ಒಂದು ಮಾತು. ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಬಹಳ ಅದ್ಭುತವಾಗಿ ಮನವರಿಕೆ ಆಗಬೇಕು ಈ ಒಂದು ಮಾತು. ಮಾತೇನಪ್ಪ ಅಂದರೆ, ವಾದ ಪ್ರತಿವಾದಗಳಿಂದ ಖಂಡಿತವಾಗ್ಲೂ ಉತ್ತರ ಸಿಗೋದಿಲ್ಲ. ಆದರೆ ನಿಮ್ಮ ಮೌನ 1000 ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಮೌನಕ್ಕಿರ್ತಕ್ಕಂಥ ಶಕ್ತಿ ಮಾತಿಗಿರೋದಿಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ವಾದ ಪ್ರತಿವಾದಗಳನ್ನು ಮಾಡ್ತಾ ಇದ್ದರೆ ಆ ಕ್ಷಣ ಸಮಸ್ಯೆಗಳ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತಾಗಿ, ಅನುಮಾನಾಸ್ಪದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತಾಗಿ ಅಲ್ಲಿ ನಿಮಗೆ ಉತ್ತರ ಸಿಗೋದಿಲ್ಲ. ನೀವು ವಾದ ಮಾಡಿದಷ್ಟೂ ಕೂಡ ಇನ್ನೇನೋ ಇದೆ ಎಂಬತಕ್ಕಂಥ ಆ ಒಂದು ಅನುಮಾನ ಬರ್ತಕ್ಕಂಥದ್ದು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಉತ್ತರ ಮಾತ್ರ ಎಲ್ಲೋ ಒಂದು ಕಡೆ ಹಿಂದೆ ಉಳಿತಾ ಹೋಗುತ್ತೆ ಹೊರತಾಗಿ ನಿಮ್ಮ ಮುಂದಕ್ಕೆ ಉತ್ತರ ಬರೋದೇ ಇಲ್ಲ. ಆದರೆ ಒಂದು ಕ್ಷಣ ನೀವು ಮೌನವಾಗಿದ್ಬಿಟ್ರೆ 1000 ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ಬೋದು. ಮೌನಕ್ಕಷ್ಟು ಶಕ್ತಿ ಇದೆ. ಹಂಗಂತ ಹೇಳಿ ಪ್ರತಿ ಸತಿ ತಾವು ಮೌನವಾಗಿ ಕೂತ್ಕೊಳ್ತಕ್ಕಂಥದ್ದಲ್ಲ. ಅವಶ್ಯಕತೆಯನ್ನು ನೋಡಿ, ಆ ಕ್ಷಣ ಪರಿಸ್ಥಿತಿಯನ್ನು ನೋಡಿ, ನಿಮ್ಮ ಪರಿಸರವನ್ನು ನೋಡಿ ತಾವು ಮೌನಕ್ಕೆ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಹಂಗಂತ ಹೇಳಿ ಗುರೂಜಿಯವರು ಹೇಳಿದ್ದಾರೆ ಮೌನದಿಂದ ಇರಿ ಅಂತಂದರೆ ಸಾಕಷ್ಟು ಜನ ಏನು ಮಾಡ್ತೀರಿ, ಬೆಳಗ್ಗೆಯಿಂದ ಸಂಜೆವರೆಗೂ ಮೌನವ್ರತ ಶುರು ಮಾಡಿಬಿಡ್ತೀರಿ. ಅಂತಹ ಕೆಲಸಗಳನ್ನು ಮಾಡಬೇಡಿ. ಈ ಮೌನವ್ರತ ಅನ್ನೋದನ್ನು ನಾವು ಮೊದಲು ಈ ಸ್ಕೂಲಲ್ಲಿದ್ದಾಗ ಇಂಥ ಚೇಷ್ಟೆಯನ್ನು ಮಾಡಿದ್ವಿ ಗುರುಗಳೇ. ಅವತ್ತೇನಾದರೂ ಅಪ್ಪಿ ಏನಾದರೂ ಹೋಮ್ ವರ್ಕೋ ಕ್ಲಾಸ್ ವರ್ಕೋ ಏನಾದರೂ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಟೀಚರಿಗೆ ಹೇಳ್ತಾ ಇದ್ವಿ ನಾವು, ಮೇಡಮ್ ಇವತ್ತಿನ ದಿವಸ ಮನೇಲಿ ಮೌನವ್ರತ ಆಚರಣೆ ಮಾಡ್ತಾ ಇದ್ದೀವಿ, ನಾವೇನು ಮಾತಾಡೋದಿಲ್ಲ ಅನ್ನೋ ಮಾತನ್ನು ಹೇಳ್ಬಿಟ್ಟು ಸೈಲೆಂಟಾಗಿ ಅಲ್ಲಿಂದ ಜಾರ್ಕೊತಾ ಇದ್ವಿ. ಆದರೆ ತಾವು ಯಾರು ಕೂಡ ಅಂತಹ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಬಾಲ್ಯದ ನೆನಪು ಮಾಡ್ತಾ ಎಲ್ಲರನ್ನೂ ಮೌನಕ್ಕೆ ಜಾರಿಸ್ತಾ ಇದ್ದೇನೆ. ಮೌನಂ ಸಮ್ಮತಿ ಲಕ್ಷಣ. ಹೌದು ಗುರುಗಳೇ, ಮೌನವಾಗಿದ್ದರೆ ಅದು ಸಮ್ಮತಿ, ನೀನು ಒಪ್ಕೊಂಡಿದ್ಯಾ ಅಂತ. ಹೌದು. ಆದರೆ ಸಮಯ ನೋಡಿ ನಿನ್ನ ಮೌನಕ್ಕೆ ಎಲ್ಲಿ ಬ್ರೇಕ್ ಹಾಕಬೇಕು, ಎಲ್ಲಿ ಅದನ್ನು ಚಲಾವಣೆ ತರಬೇಕು ಅಂತಕ್ಕಂಥ ಚಿಂತನೆ ಮಾಡಬೇಕು. ಹೌದು ಗುರುಗಳೇ. ಅದರಿಂದ ಮೌನಕ್ಕೆ ನಿಜಕ್ಕೂ ಬಹಳ ಅರ್ಥ ಇದೆ. ಆದರೆ ಅದಕ್ಕೆ ಸ್ಥಳ ಇದೆ, ಅದಕ್ಕೆ ಅದರದೇ ಆದಂತಹ ಸಾನ್ನಿಧ್ಯಗಳಿದೆ. ಹೌದು. ಆಗಷ್ಟೇ ಮೌನವನ್ನು ನಾವು ಆಚರಿಸಬೇಕಾಗತ್ತೆ. ಅದು ಬಿಟ್ಟು ಎಲ್ಲ ಜಾಗದಲ್ಲೂ ಮೌನ ಇದ್ದರೆ, ಒಬ್ಬರು ಒಂದು ಕೆನ್ನೆಗೆ ಹೊಡೆದ್ರೆ ಮೌನವಾಗಿ ಕೂತ್ಕೊಂಡ್ರೆ ಇನ್ನೊಂದು ಕೆನ್ನೆ ಖಾಲಿ ಇದೆ ಅದಕ್ಕೂ ಹೊಡಿಬೇಕೇನೋ ಅಂತ ಅಂದ್ಕೊಳ್ತಾರೆ. ಹಾಗಾಗಬಾರ್ದು. ಆದರೆ ಮೌನಕ್ಕೆ ನಿಜಕ್ಕೂ ಅರ್ಥ ಇದೆ. ಮೌನ ಯಾರು ತಾಳಬೇಕು? ತಾವು ಹೇಳಿದಾಗೆ ಮನೇಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು, ನಿಮ್ಮಮ್ಮನೋ ನಿನ್ನ ಅಕ್ಕ ತಂಗಿಯರೋ ಮೌನ ತಾಳ್ಬಿಟ್ರೆ ನಮ್ಮ ಗತಿ ಏನು? ಹೆಣ್ಣು ಯಾವತ್ತೂ ನಗನಗ್ತಾ ಇರಬೇಕು. ಹೌದು. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹಸನ್ಮುಖಿತನವಾಗಿ ಮಾತಾಡಬೇಕು. ಹೌದು. ನೀವು ಆ ಮನೆಯಲ್ಲಿ ಗಲಗಲ ಅಂತ ಮಾತಾಡ್ತಾ ಇದ್ದರೆ ಅದು ನೋಡ್ಲಿಕ್ಕೆ ಚಂದ. ಜೊತೆಗೆ ಯಾವುದೊಂದು ಪ್ರಶ್ನೆಗಾದರೂ ಅದಕ್ಕೆ ಇಮ್ಮಿಡಿಯೇಟ್ ಉತ್ತರ ಸಿಗುತ್ತೆ. ಮೌನವಾಗಿರಬೇಕು, ಗಲಾಟೆ ಆಗಬಾರ್ದು, ಜಗಳ ಆಗಬಾರ್ದು, ಅಥವಾ ಏನೋ ಸಮಸ್ಯೆ ಆಗಿಬಿಡುತ್ತೆ ಅಂತ ಗೊತ್ತಿರೋ ವಿಚಾರನೂ ಹೇಳ್ದಿರ ಮೌನವಾಗಿದ್ದು ನಾನು 4 ಸರ್ತಿ ಕೇಳ್ತಾ ಪಿತ್ತ ಕೆರಳಿಸ್ಕೊಂಡ್ಬಿಟ್ಟು ಅಬ್ಬಾ, ಸಂಸಾರದಲ್ಲಿ ಎಂಥ ಸುಖ ಅವಾಗ. ಗೊತ್ತಿಲ್ಲದಂಗೆ ಹೆಜ್ಜೆ ಮುಂದಕ್ಕೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ಮೌನ ತಾಳಬೇಕಾದ್ದು ವ್ಯವಹಾರಗಳ ಕೆಲಸ ಕಾರ್ಯಗಳಲ್ಲಿ ಮಾತ್ರ, ಕುಟುಂಬದಲ್ಲ. ತಾಯಂದ್ರು, ಹೆಣ್ಣು ಮಕ್ಕಳು ನೀವು ಮೌನ ತಾಳಲೇಬಾರ್ದು. ಹೆಣ್ಣು ಮಾತ್ರ ಅಸಲು ನಾನು ಹೇಳ್ತೀನಿ, ಹೆಣ್ಣು ಮಕ್ಕಳು ಮೌನನೇ ತಾಳಬೇಡಿ. ನೀವು ಗಲಗಲ ಅಂತ ನಗನಗ್ತಾ ಇರಬೇಕು, ನೀವು ಮಾತಾಡ್ತಾ ಇರಬೇಕು. ಎಲ್ಲ ವಿಚಾರಕ್ಕೂ ನೀವು ಸ್ಪಂದಿಸಬೇಕು. ಮನೆಯಲ್ಲಿ ಬೆಳಗ್ಗೆ ಪ್ರಾರಂಭ ಆಗೋದು, ಪೇಸ್ಟ್ ಮುಗಿದೋದ್ರೆ, ಪೇಸ್ಟ್ ಇಲ್ದಿದ್ರೆ, ಟವಲ್ ಇಲ್ದಿದ್ರೆ, ನಾವು ಬಚ್ಚಲ ಮೇಲೆ ಹೋದ ತಕ್ಷಣ ಟವಲ್ ತಂದು ಕೊಡ್ದಿದ್ರೆ 1-2 ಕೆಲಸ.
ಸರಿಯಾದ ಸಮಯಕ್ಕೆ ಬೆಳಗ್ಗೆ ನಮ್ಮಲ್ಲಿ ಬರಬೇಕು, ಕಾಫಿ ರೆಡಿ ಆಗಲಿಲ್ಲ, ಆಚೆ ಬಂದು ಕೂತ್ಕೊಳ್ತೀವಿ, ಕಾಫಿ ಬರಬೇಕು, ಬರಲಿಲ್ಲ, ಅಲ್ಲಿ ಮೌನಕ್ಕೆ ಜಾರ್ಬಿಟ್ಟು ನಾನು ಮೌನವಾಗಿದ್ದೀನಿ ಇವತ್ತು ಕಾಫಿ 10 ನಿಮಿಷ ನಿದ್ದೆ ಅಂದರೆ ಏನು ಮಾಡೋದು? ಅದಕ್ಕೋಸ್ಕರ ಇದೆಲ್ಲ ಕಡೆ ಆಗುತ್ತೆ. ಆದರೆ ಮೌನ ಅಂತಕ್ಕಂಥದ್ದಕ್ಕೆ ಬಹಳ ನಿಜಕ್ಕೂ ತೂಕ ಇದೆ. ಯಾವಾಗ ಮೌನ ಮನುಷ್ಯನಿಗೆ ನೋವು ತಡಿಲಿಕ್ಕಾಗದಿದ್ದಾಗ, ಉತ್ತರಗಳು ಸಿಗದಿದ್ದಾಗ, ಅಥವಾ ತನ್ನಲ್ಲಿ ಏನೂ ತಪ್ಪಿಲ್ದಿರ ಶಿಕ್ಷೆಗೊಳಗಾಗಿರ್ತಾರಲ್ಲ ಅಂತಹವರು ಮತ್ತಷ್ಟು ಶಿಕ್ಷೆ ತಲೆ ಮೇಲೆ ಬೀಳಬಾರ್ದು ಅಂದರೆ ನೀವು ನಿಜಕ್ಕೂ ಮೌನ ಆಚರಿಸಬೇಕು. ನೀವು ಮೌನವಾಗಿದ್ದರೆ ಖಂಡಿತವಾಗಿ ನಿಮ್ಗೆ ಅದರ ಎಫೆಕ್ಟ್ ಆಗೋದಿಲ್ಲ. ನಿಮ್ಮ ಮಾತಿಗೆ ಬೆಳೀತಾ ಹೋದರೆ ಅಲ್ಲಿ ಮಾತಿಗೆ ಸುಳ್ಳಿನ ಮಾತುಗಳು ಸೇರ್ಕೊಂಡು ಹೊರಟೋಗುತ್ತೆ, ಆಚೆ ಬರುತ್ತೆ. ಹೌದು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ನೋಡಿ, ಆಡೋ ಮಾತಿನಿಂದೆ ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಒಮ್ಮೆ ಕೈ ಜಾರಿ ಬಿದ್ದಂಥ ಮುತ್ತು ಚೂರಾದ ಮೇಲೆ ಅದನ್ನು ಒಂದು ಮಾಡಲಿಕ್ಕೆ ಆಗೋಲ್ಲ. ಆದರೆ ಆ ಮಾತು ಮೌನವಾಗಿಟ್ಕೊಂಡ್ರೆ ಅಥವಾ ಮಾತು ತೂಕವಾಗಿದ್ದರೆ ಅದು ಬಹಳ ಉತ್ತಮ. ಹಾಗಾಗಿ ಎಲ್ಲವೂ ಬೇಕು, ಎಲ್ಲವೂ ಬೇಡ. ಅದು ಕ್ಷಣ ಸಮಯ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಸಮಯ ನಿಮಗೆ ಯಾವತ್ತೂ ನಿಮ್ಮ ಒಂದು ಕ್ರಮದಲ್ಲಿ, ನಿಮ್ಮ ಒಂದು ಹೆಜ್ಜೆಯಲ್ಲಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶುಕ್ರವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಗುರುಜಿಯಿಂದ. ಗುರುಜಿ, ಪಂಚಾಂಗ ಶ್ರವಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶುಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 17/3/2023 ಶುಕ್ರವಾರ, ದಶಮಿ, ಉತ್ತರಾಷಾಢ ನಕ್ಷತ್ರ. ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಇವತ್ತು ತಾವು ಏನು ಅಂದುಕೊಂಡಂತಹ ಕೆಲಸಗಳು ಅಷ್ಟೇ ಶೀಘ್ರವಾಗಿ ಅನುಕೂಲವಾಗುವಂತಹ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಅದಕ್ಕಾಗಿ ಇವತ್ತು ತಾವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಜನ್ಮದಾತರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡತಕ್ಕಂಥದ್ದು ಭಾಳಷ್ಟು ಉತ್ತಮ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ರಾಶಿಫಲ ಪ್ರತಿ ದಿವಸ ಪ್ರತಿ ಕಾಲ ತಿಳ್ಕೊಳ್ಳಬೇಕು. ಉದ್ದೇಶ ರಾಶಿಫಲದಲ್ಲಿರ್ತಕ್ಕಂತಹ ಲಾಭ ನಷ್ಟಗಳು, ಮನುಷ್ಯ ತನಗಾಗುವಂತಹ ಆಗು ಹೋಗುವಂತಹ ಕೆಲಸ ಕಾರ್ಯಗಳು, ಯಾವುದೇ ಒಂದು ಕೆಲಸಕ್ಕಾದರೂ ಒಂದು ಉತ್ತೇಜನ ಸಿಗ್ತಕ್ಕಂಥದ್ದು. ಸಮಸ್ಯೆ, ಇಂತಹ ಸಮಯಕ್ಕೆ ಸಮಸ್ಯೆ ಇದೆ ಅಂದಾಗ ಒಂದಷ್ಟು ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿ ನಿಂತು ಎಚ್ಚೆತ್ತುಕೊಂಡು ಕೆಲಸ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ರಾಶಿಫಲದಲ್ಲಿ ಮತ್ತೊಂದು ವಿಶೇಷತೆ ಇರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಅನಾರೋಗ್ಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಆ ಕ್ಷಣಕ್ಕೆ ಬಂದೊದಗುವಂಥ ಸಮಸ್ಯೆಗಳಿಗೆ ಸೂಕ್ಷ್ಮವಾದಂಥ ರೀತಿ ಮನೆ ವಾಸ್ತುಗೃಹದಲ್ಲಿರ್ತಕ್ಕಂಥ ಪದಾರ್ಥಗಳಿಂದಲೋ ಅಥವಾ ನಿಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಪದಾರ್ಥಗಳಿಂದಲೋ ಅಥವಾ ನಿಮ್ಮ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ಬೃಹತ್ ಬೆಟ್ಟದ ಅಶ್ವತ್ಥ ವೃಕ್ಷದಿಂದಲೋ ಒಂದಷ್ಟು ಪರಿಹಾರಗಳು ಖಂಡಿತ ಇದ್ದೇ ಇರುತ್ತೆ. ಚುಟುಕಾದ ಪರಿಹಾರವನ್ನು ಮಾಡಿಕೊಂಡು ದೊಡ್ಡದಾದ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಸುಖ ಸಂತೋಷ ನೆಮ್ಮದಿಯುತವಾಗಿರಬೇಕಾದ್ರೆ ಆಯಾ ದಿನದ ರಾಶಿಫಲವನ್ನು ಒಂದಿಷ್ಟು ಆಲಿಸ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಅದಕ್ಕಾಗಿ ರಾಶಿಫಲಕ್ಕೆ ಪ್ರತಿಯೊಬ್ಬರೂ ಕಾತುರತೆಯಿಂದ ಕಾಯುವಂತಹದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ರಾಶಿಫಲದ ಬಗ್ಗೆ ತಿಳಿಸುವಂತಹ ಕ್ರಮವೇ ಬಹಳ ವಿಭಿನ್ನ ವಿಶೇಷತೆ. ಇದಕ್ಕಾಗಿ ಕಾಯುವಂತಹ ನನ್ನ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಈ ಶುಭ ದಿನ, ಶುಭ ಶುಕ್ರವಾರ, ಪ್ರತಿಯೊಬ್ಬರ ಜೀವನ ಯಶಸ್ಸಾಗಲಿ, ತಾಯಿ ದುರ್ಗಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ. ಹಾಗೆ ಇವತ್ತು ಒಂದು ಕಡೆ ಶ್ರೀನಿವಾಸ ಕಲ್ಯಾಣ, ಮತ್ತೊಂದು ಕಡೆ ಮಹಾಲಕ್ಷ್ಮಿ ನಮೋಸ್ತುತೆ, ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಆರಾಧನೆ, ಅಲ್ಲೂ ಸಹಿತ ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಸಾಕಷ್ಟು ಜನ ಹೆಂಗಳೆಯರು, ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ಭಾರತದ ನಾರಿಯರು, ಹೆಣ್ಣು ಮಕ್ಕಳು ತಾವು ಮಾಡುವಂಥ ಪೂಜಾ ಅನುಷ್ಠಾನಗಳು ಮತ್ತು ನಿತ್ಯ ಅನುಷ್ಠಾನ, ನಿತ್ಯ ದೇವತಾ ಆರಾಧನೆ, ಒಂದು ಕುಟುಂಬ ಚೆನ್ನಾಗಿರಲಿ ಅಂತ ಮಾಡುವಂಥ ಸಂಕಲ್ಪ ಶೀಘ್ರ ಫಲವನ್ನು ಕೊಡುತ್ತೆ. ಅದಕ್ಕಾಗಿ ಹೆಣ್ಣು ಮಕ್ಕಳು ಎಲ್ಲೇ ಒಂದು 10 ಜನ ಸೇರಿ ಒಂದು ಪೂಜೆ ನಡೆಸ್ತಾರೆ ಅಂದರೆ ಒಂದು 16 ಜನ ಸೇರಿ ಒಂದು ಸಹಸ್ರನಾಮನೋ, ಲಲಿತಾ ಸಹಸ್ರನಾಮ ಅಥವಾ ಕುಂಕುಮಾರ್ಚನೆ, ಒಂದು ಲಕ್ಷ್ಮೀ ಅಷ್ಟೋತ್ತರ ಮಾಡಿದ್ರೆ ಆ ಸಾನ್ನಿಧ್ಯ ಮತ್ತು ಆ ಸಂಕಲ್ಪ ಅಷ್ಟು ಗಟ್ಟಿಯಾಗಿ ಸಿದ್ಧಿ ಆಗ್ತಕ್ಕಂಥದ್ದು.
4 ಜನ ಹೆಣ್ಣುಮಕ್ಕಳು ನೋಡಿ, 3 ಜಡೆ ಒಂದು ಕಡೆ ಸೇರಿದ್ರೆ ಅಲ್ಲಿ ಒಂದು ದೊಡ್ಡದಾದಂಥ ರೀತಿ ಒಂದು ಒಳಿತಾಗ್ಬೋದು ಅಥವಾ ಒಂದು ಕೆಡಕಾಗ್ಬೋದು ಅಂತ ಹೇಳ್ತಿದ್ರು. ಅದು ಹಿಂದಿತ್ತು. ಆದರೆ ಇವತ್ತಲ್ಲ. ಇವತ್ತು 2 ಜಡೆ ಒಂದು ಕಡೆ ಸೇರಿದ್ರು. 2 ಜಡೆ ಅಂದರೆ ಬೇಜಾರು ಮಾಡ್ಕೋಬೇಡಿ, ಹೆಣ್ಣುಮಕ್ಕಳ ಪರಿಸ್ಥಿತಿ ಹಾಗಿತ್ತು. ಹೆಣ್ಣುಮಕ್ಕಳ ಸಾಮಾನ್ಯಕ್ಕೆ ಹಿಂದಿನ ಪರಿಸ್ಥಿತಿ ಹೇಗಿತ್ತಪ್ಪ ಅಂದರೆ, ಮನೆಯಿಂದ ನೀರು ತರಲಿಕ್ಕೆ ಬಾವಿಗೆ ಹೋಗಬೇಕಾಗಿತ್ತು. ಆವಾಗ ಕೊಳವೆ ವ್ಯವಸ್ಥೆ ಇಲ್ಲ. ಬಾವಿಯಿಂದ ನೀರು ತರಬೇಕು, ಮನೆಯಲ್ಲಿ ಅಡುಗೆ ಮಾಡಬೇಕು. ಮನೆಗೆ ಬೇಕಾದಷ್ಟು ನೀರನ್ನ ಬಾವಿಯಲ್ಲಿ ಸೇದಿಕೊಂಡೇ ಬರಬೇಕಾಗಿತ್ತು. ಇದು ಮೊನ್ನೆವರೆಗೂ ಇತ್ತು. ಇವಾಗಷ್ಟೇ ಸುಖ ಸಂತೋಷ, ಮನೆ ಒಳಗಡೆ ಟ್ಯಾಪ್ ಇರ್ತಕ್ಕಂಥ ದೇವ್ರಿಗೆ ಅಭಿಷೇಕಕ್ಕೂ ಸಹಿತ ಪಕ್ಕದಲ್ಲಿ ಟ್ಯಾಪ್ ಇರುತ್ತೆ ಇವಾಗ. ಅಂದರೆ ಕೊಳವೆ ವ್ಯವಸ್ಥೆ ಇದೆ. ಅಂದರೆ ಎಲ್ಲ ವ್ಯವಸ್ಥೆಗಳು ಆಗ್ತಾ ಸ್ವಲ್ಪ ಮಟ್ಟಿಗೆ ನಾವು ನಾಗರಿಕತೆ ಮತ್ತು ಬದಲಾವಣೆಗಳನ್ನು ತಂದುಕೊಳ್ತಾ ಇದ್ದೀವಿ. ಆದರೆ ಹಿಂದಿನ ಪರಿಸ್ಥಿತಿ ಹಾಗಲ್ಲ. ಕೊಡವನ್ನು ಎತ್ಕೊಂಡು ಬಾವಿಗೆ ಹೋಗಿ ನೀರು ಸೇದಿಕೊಂಡು ಮನೆಗೆ ಬರೋದ್ರೊಳಗಾಗಿ ಅವ್ರ ಮನೆಯಲ್ಲಿರ್ತಕ್ಕಂಥ ಬೆಂಕಿ ಈ ಮನೆಗೆ ಬರ್ತಿತ್ತು, ಈ ಮನೆಯಲ್ಲಿರ್ತಕ್ಕಂಥ ಬೆಂಕಿ ಆ ಕಡೆ ಹೋಗ್ತಾ ಇತ್ತು. ಅಥವಾ ನಿಮ್ಮಿಬ್ಬರ ಮನಸ್ಸಲ್ಲಿ ಮಾತಾಡ್ಕೊಳ್ಳೋ ಮಾತು ಇನ್ನೊಬ್ಬರ ಮನೆ ಸಂಸಾರ ಹಾಳಾಗಿ ಹೋಗ್ತಾ ಇತ್ತು. ಇದೆಲ್ಲ ನಡೆದಿದೆ. ಅದಕ್ಕೆ ಹೇಳೋದು, ಸಾಮಾನ್ಯಕ್ಕೆ 2 ಜಡೆ ಒಂದು ಕಡೆ ಸೇರಬಾರ್ದು ಅಂತಿದ್ರು. ಹೆಣ್ಣು ಮಕ್ಕಳು ಇಬ್ಬರು ಒಂದು ಕಡೆ ಸೇರಿದ್ರು ಅಂದರೆ ಏನೋ ಒಂದು ಮಾತು ಆಡ್ತಾನೆ ಇರ್ತಾರೆ. ಆದರೆ ಒಂದು ಅದೃಷ್ಟ, ಈ ನಿಮ್ಮ ಆನಂದ್ ಗುರೂಜಿಯವರ ಕಾರ್ಯಕ್ರಮದಲ್ಲಿ ಸೇರೋದು ಬರೀ ಹೆಣ್ಣುಮಕ್ಕಳೇ. ಆದರೆ ನನ್ನ ಸ್ವರ, ಆ ಓಂಕಾರವನ್ನು ನಾನು ನುಡಿ ಓಂಕಾರ ಶುರು ಮಾಡ್ತಿದ್ದಾಗಲೇ ಎಲ್ಲರ ಗಮನ ಆನಂದ್ ಗುರೂಜಿ ಅಂತಿರುತ್ತೆ. ಎಲ್ಲರ ಚಿತ್ತ ಆನಂದ್ ಗುರೂಜಿ ಇರುತ್ತೆ ಅನ್ನೋ ಹಂಗೆ ಬಹಳ ಸಂತೋಷ ನನಗೆ. ಆ ತಾಯಿದ್ರು ನನಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನ, ನನಗೆ ಕೊಟ್ಟಿರ್ತಕ್ಕಂಥ ಬೆಲೆ, ಏನು ವಿಚಾರ ನಾನು ಹೇಳ್ತೀನಿ, ಯಾವ ವಿಚಾರದಿಂದ ನಾನು ಒಳಿತಾಗುತ್ತೆ ಎಂಬತಕ್ಕಂಥದ್ದು ಚಿಂತನೆ ಅರಿತು ಅದನ್ನು ಸಂಸಾರದಲ್ಲಿ ಒಂದು ಬೆಳಕನ್ನಾಗಿ ನೀವು ತಂದುಕೊಳ್ತಾ ಇರತಕ್ಕಂಥದ್ದು ನಿಜಕ್ಕೂ ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಆ ಸಂತೋಷ, ಆ ಒಂದು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಆ ಪ್ರೀತಿಗೆ ಭಾಜನರಾಗಿದ್ದು ಆನಂದ್ ಗುರೂಜಿಯವರಿಗೆ ಕೊಟ್ಟಂಥ ಸ್ಥಾನಮಾನ, ಅದು ಬಹಳ ಸಂತೋಷದಿಂದ ಹೇಳೋ ಮಾತು. ಅದಕ್ಕಾಗಿ ಸಾಮಾನ್ಯಕ್ಕೆ ಹಿಂದಿನ ಪರಿಸ್ಥಿತಿ ಬೇರೆ, ಇವತ್ತಿನ ಪರಿಸ್ಥಿತಿ ಬೇರೆ. ಇವತ್ತು 4 ಜನ ಹೆಣ್ಮಕ್ಳು ಒಂದು ಕಡೆ ಸೇರಿದ್ರೆ ನೀವೊಂದು ಲಕ್ಷ್ಮೀ ಅಷ್ಟೋತ್ತರವೋ, ಒಂದು ಕುಂಕುಮಾರ್ಚನೆನೋ, ಅಥವಾ ಒಂದು ದೇವತಾ ಕಾರ್ಯನೋ, ಅಥವಾ ಒಂದು ದೇವಸ್ಥಾನದ ಬಗ್ಗೆನೋ, ಅಥವಾ ಕುಟುಂಬದ ಅಭಿವೃದ್ಧಿ ಬಗ್ಗೆನೋ ಈ ಚಿಂತನೆಗಳನ್ನೇ ಮಾಡಿ, ಖಂಡಿತ ಒಳ್ಳೆಯ ಯಶಸ್ಸಾಗುತ್ತೆ. ಒಂದು ಕುಟುಂಬ, ಒಂದು ಸಂಸಾರ, ಅಥವಾ ಒಂದು ರಾಷ್ಟ್ರವನ್ನು ಅಥವಾ ದೇಶವನ್ನು ಸಮೃದ್ಧತೆಯಿಂದ ಇಡುವಂತಹ ಕಾಯಕಕ್ಕೆ ಹೆಣ್ಣುಮಕ್ಕಳು ತಾವು ಮುಂದಾದರೆ ಖಂಡಿತ ಎಲ್ಲವೂ ಸರಿ ಹೋಗುತ್ತೆ. ಯಾಕೆಂದರೆ ನಿಮ್ಮನೆ ಮಕ್ಕಳಿಗೆ ಸಂಸ್ಕಾರದ ಪಾಠ ನೀವು ಹೇಳಿಕೊಟ್ರೆ ಭಾರತದಲ್ಲಿ ವಾಸ ಮಾಡೋ ಪ್ರತಿಯೊಬ್ಬರಿಗೂ ಸಹಿತ ಅಷ್ಟೇ ಸಮೃದ್ಧಿತನ ಇರುತ್ತೆ. ಯಾಕೆಂದರೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಆ ಮನೆ ಮೊದಲನೇ ಪಾಠಶಾಲೆ ಆದಾಗ ಆ ಮಕ್ಕಳನ್ನು ತಿದ್ದಿ ಬುದ್ಧಿ ಕಲಿಸ್ತಕ್ಕಂಥದ್ದು, ಕಾಡುಗಳನ್ನು ವಿಗ್ರಹ ಮಾಡೋ ಶಕ್ತಿ ಯಾರಿಗಿದೆ? ನಾವೆಲ್ಲ ದುಡ್ಡು ಕೊಟ್ಟು ಶಾಲೆಗೆ ಸೇರಿಸ್ತೀವಲ್ವ, ಅದಕ್ಕಿಂತ ಮುಂಚಿತವಾಗಿ ದುಡ್ಡು ಕೊಡ್ದಿರ ಮನೆ ಕೆಲಸ ಎಲ್ಲ ಮಾಡ್ತಾ ಮಕ್ಕಳನ್ನ ಗುಣವಂತರನ್ನ ಮತ್ತು ಒಳ್ಳೆ ವಿದ್ಯಾವಂತರನ್ನ ಮಾಡೋ ಕೆಲಸ ಮನೇಲಿರ್ತಕ್ಕಂಥ ತಾಯಂದ್ರೆ ಹೆಣ್ಣುಮಕ್ಕಳು ನೀವೇ ಮಾಡೋದು. ನಿಮಗಲ್ಲದಿರ, ನಿಮ್ಮ ಜವಾಬ್ದಾರಿ ಇಲ್ದಿರ, ನಿಮ್ಮ ಕಾಯಕವಿಲ್ದಿರ, ನಿಮ್ಮ ಹಸ್ತಕ್ಷೇಪವಿಲ್ದಿರ ಯಾವುದೂ ನಡೆಯೋದಿಲ್ಲ. ಅದಕ್ಕೆ ಹೆಣ್ಣಿಗೆ ಆ ಸ್ಥಾನಮಾನ ಇದೆ. ಹೆಣ್ಣೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ಯಾವತ್ತೂ ಚೆನ್ನಾಗಿರಬೇಕು, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳೊಂದಿಗೆ ರಾಶಿ ಫಲವನ್ನು ತಿಳ್ಕೊಳ್ಳುವಂಥ ಈ ಶುಭಗಳಿಗೆ ಮೇಷರಾಶಿಯವರಿಗೆ ಅದೃಷ್ಟ ಇರತಕ್ಕಂಥದ್ದು. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದಾದರೂ ಇವತ್ತು ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಆತನ ದಯೆಯಿಂದ, ಆತನ ಕೃಪಾಕಟಾಕ್ಷದಿಂದ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾದರೂ ಮೊದಲು ನೀವು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಅದಾದ ನಂತರ ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗಿರಿ. ಗಂಧ ತೆಗಿಲಿಕ್ಕಾಗಿಲ್ಲ ಅಂದರೆ ಅರಿಶಿಣವನ್ನು ನೀರಲ್ಲಿ ಕಲಸಿ ಆ ಅರಿಶಿಣವನ್ನು ಒಂಚೂರು ಹಣೆಗೆ ಹಚ್ಕೊಂಡು ಅಥವಾ ಗಂಧವನ್ನು ಹಣೆಗೆ ಹಚ್ಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮೇಷರಾಶಿಯವರು ಆರ್ಥಿಕ ಪರಿಸ್ಥಿತಿ ಇರಲಿ, ವ್ಯವಹಾರ ಇರಲಿ, ವ್ಯಾಪಾರ ಇರಲಿ, ಎಲ್ಲ ಕಡೆಯಿಂದಲೂ ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳಿ. ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕು. ಮನಸ್ಸನ್ನು ಚಂಚಲತೆ ಮಾಡಿಕೊಳ್ಬಾರ್ದು. ಯಾರೋ ಏನೋ ಅಂತಾರೆ ಅಂತ ಮನಸ್ಸನ್ನು ನೋವು ಮಾಡಿಕೊಂಡು ಕಣ್ಣೀರು ಹಾಕೋದು ಬೇಡ. ಯಾರು ಏನಂದ್ರು, ಯಾರು ಏನು ಮಾಡಿದ್ರು ನಿಮ್ಮ ಕಾಯಕ ನಿಮ್ಮದೇ, ನಿಮ್ಮ ಕಷ್ಟಾರ್ಜಿತ. ನೀವು ಏನು ಶ್ರಮಪಟ್ಟಿದ್ದೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಕಾಣ್ತಾ ಇದ್ದೀರಿ. ಹಾಗಾಗಿ ಇನ್ನೊಬ್ಬರು ಮಾತಾಡ್ತಾರೆ, ಮತ್ತೊಬ್ಬರು ಏನೋ ಅಂತಾರೆ ಅಂತ ನಿಮ್ಮ ಮನಸ್ಸನ್ನು ನೋವು ಮಾಡ್ಕೊಳ್ಳೋದು ಬೇಡ. ಹಾಗೆ ಇವತ್ತು ಇನ್ನೊಂದು ವಿಶೇಷತೆ ಇದೆ.
ಇವತ್ತು ತಾಯಿ ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಅಥವಾ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ರಾಹುಕಾಲದ ಒಂದು ದೀಪ ಹಚ್ಚಿ, ರಾಹುಕಾಲದಲ್ಲಿ ಶ್ವೇತ ವಸ್ತ್ರದಲ್ಲಿ ಒಂದಿಷ್ಟು ಉದ್ದಿನ ಬೆಳೆಯನ್ನು ಗಂಟು ಕಟ್ಟಿ ಆ ಗಂಟೆಗೆ ಎಷ್ಟು ಪೂಜೆ ಮಾಡಿ ಅದನ್ನು ಒಂದು ದೇವಿ ಸಾನ್ನಿಧ್ಯಕ್ಕೆ ಕೊಟ್ಟು ಬಂದರೆ ವೃಷಭ ರಾಶಿಯವರಿಗೆ ಬಂದು ಒದಗುವಂಥ ಯಾವುದೇ ಸಮಸ್ಯೆಗಳಾದರೂ, ಎಂಥ ದೊಡ್ಡ ಗಂಡಾಂತರವಾದರೂ ಅದನ್ನು ದೂರ ಮಾಡಿಕೊಳ್ತೀರಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಶುಭ ಶುಕ್ರವಾರ. ಸಂಪತ್ತನ್ನು ತರ್ತಕ್ಕಂಥದ್ದು, ಇರ್ತಕ್ಕಂಥ ದೋಷ ದೂರ ಮಾಡ್ಕೊಳ್ತಕ್ಕಂಥದ್ದು, ಅನಾರೋಗ್ಯದಲ್ಲಿರ್ತಕ್ಕಂಥವರು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಉಪಯುಕ್ತವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥದ್ದು. ಅದಕ್ಕಾಗಿ ಬಹಳ ಒಳ್ಳೆಯ ದಿನ ಇದೆ. ಒಳ್ಳೆಯದಾಗಲಿ, ಶುಭವಾಗಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಶೀಗ ಮಿಥುನ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು. ಕುಟುಂಬ ಪರಿವಾರದಲ್ಲಿ ಒಂದಷ್ಟು ಮನಸ್ತಾಪ ಬರ್ಬೋದು. ಫ್ರೆಂಡ್ಸ್ ಆಗಲಿ, ಸ್ನೇಹಿತರಾಗಲಿ ಅಥವಾ ಜೊತೆಯಲ್ಲಿರ್ತಕ್ಕಂಥವರಿಂದಾಗಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಮನಸ್ತಾಪ ಉಂಟಾಗುವಂಥ ಲಕ್ಷಣಗಳು ಇರ್ಬೋದು. ಆದರೆ ಏನೇ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಮಾಡುವಂಥ ಪ್ರತಿಯೊಂದು ಕಾಯಕವನ್ನು ಅರ್ಥೈಸಿಕೊಂಡು ಸರಿಯಾದ ಸಮಂಜಸವಾದಂಥ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇವತ್ತು ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದಿಷ್ಟು ಅಡ್ಡಿ ಆತಂಕ ಬರಬಹುದು. ಮನಸ್ಸು ನೆಮ್ಮದಿಲ್ದಿರ ಆಗ್ಬೋದು. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ಬೋದು. ಅದಕ್ಕಾಗಿ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದೆಲ್ಲದರ ಬಗ್ಗೆಯೂ ಸಹಿತ ಒಳ್ಳೆ ಮನಸ್ಸಿನಿಂದ ತಾವು ಮಾಡಬೇಕಾದ್ದು ಎಲ್ಲಾದರೂ ಒಂದು ಕಡೆ ವಿಶೇಷವಾಗಿರ್ತಕ್ಕಂಥ ಗಣಪತಿ ಸಾನ್ನಿಧ್ಯದಲ್ಲಿ 21 ಗರಿಕೆ ಅಥವಾ 9 ಬಿಳಿ ಎಕ್ಕದ ಹೂವನ್ನು ಕೊಟ್ಟು ಏನಾದರೂ ಒಂಚೂರು ನೈವೇದ್ಯಕ್ಕೆ ಒಂಚೂರು ಬೆಲ್ಲನೋ ಅಥವಾ ಒಂಚೂರು ಜೇನುತುಪ್ಪನೋ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ಎಲ್ಲಿ ಇರುವೆಗಳಿರುತ್ತೋ ಅಥವಾ ಸಣ್ಣ ಪುಟ್ಟ ಮಕ್ಕಳಿರ್ತಾರೋ ಅಂತಹ ಕಡೆ ಕೊಟ್ಟು ಅದನ್ನು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಂದ ಖಂಡಿತ ನೀವು ಮುಕ್ತರಾಗ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ಅನಾರೋಗ್ಯಕ್ಕೆ ತುತ್ತಾದಂಥವ್ರನ್ನ ಸಾಧ್ಯವಾದಷ್ಟು ಯಾರು ಆರೋಗ್ಯ ಸರಿಯಿಲ್ಲ ಅಂತಾರೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಶುಶ್ರೂಷವನ್ನು, ಅಂದರೆ ಒಂದಷ್ಟು ಆರೋಗ್ಯಕ್ಕೆ ಬೇಕಾದಂಥ ಸಲಹೆಗಳನ್ನು ತಾವು ಕೊಡೋದು ಅಥವಾ ಕೊಡಿಸೋವಂಥದ್ದು ಅಥವಾ ಒಂದಿಷ್ಟು ಮೆಡಿಸಿನ್ಸ್ ಕೊಡಿಸೋವಂಥದ್ದು ಕೆಲಸವನ್ನು ಮಾಡಿದ್ರು ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿಯಲ್ಲಿದೆ. ಎಲ್ಲವನ್ನೂ ಕ್ರಮಬದ್ಧವಾಗಿ ಮಾಡಿದ್ರೂ ಏನೋ ಒಂದು ಚೂರು ಲೋಪ ಅಲ್ಲಿ ಕಾಣಿಸಬಹುದು. ಹಾಗೆ ಎಲ್ಲವೂ ಸರಿ ಅಂತ ನೀವು ತಿಳ್ಕೊಂಡ್ರೂ ಏನೋ ಒಂದು ತಪ್ಪು, ಯಾವುದೋ ಒಂದು ವಿಚಾರವನ್ನು ಪೆಂಡಿಂಗ್ ಇಟ್ಕೊಂಡು ಅದರಿಂದ ಮನಸ್ಸು ನೋವು ಮಾಡ್ಕೊಳ್ಳೋ ಪರಿಸ್ಥಿತಿ ಆಗ್ಬೋದು. ಹಾಗೆ ಯಾರನ್ನು ನಂಬಿರ್ತೀರಿ, ನಂಬಿರ್ತಕ್ಕಂತಹ ವ್ಯಕ್ತಿ ನಿಮಗೆ ಬೇಕಾದಂಥ ರೀತಿಯಲ್ಲಿ ಒಳ್ಳೆ ಮಾತಾಡ್ತಾ ಕೊನೆಗೆ ನಿಮಗೆ ಅರಿವಿಲ್ಲದಂಥ ರೀತಿ ಒಂದು ಸಮಸ್ಯೆಗೆ ನಿಮ್ಮನ್ನು ತಳ್ಳುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಹಾಗಾಗಿ ಕರ್ಕಾಟಕ ರಾಶಿಯವರು ಇವತ್ತು ಯಾರೊಬ್ಬರನ್ನಾದರೂ ಎಷ್ಟು ನಂಬಬೇಕೋ ಅಷ್ಟೇ ನಂಬರಿ. ಜೊತೆಗೆ ಸಾಧ್ಯವಾದಷ್ಟು ನಿಮ್ಮ ಬುದ್ಧಿ ಚೈತನ್ಯದಿಂದ, ನಿಮ್ಮ ಜ್ಞಾನದಿಂದ ನಿಮಗೆ ಸರಿ ಅನಿಸಿದ್ರೆ, ಮತ್ತೊಬ್ಬರು ಹೇಳಿದ್ರೆ ಅದು ಸರಿ ಅಂತ ತಿಳ್ಕೊಳ್ಬೇಡಿ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಅಲ್ಲಿ ಒಂದು ಹೆಜ್ಜೆ ಮುಂದಕ್ಕಾಗಿ. ನಿಮಗೆ ಅರ್ಥವಾಗಲಿಲ್ಲ ಅಂದರೆ ಒಬ್ಬರನ್ನ ವಿಚಾರ ತಿಳ್ಕೊಳ್ಳಿ. ಯಾರಾದರೂ ಒಬ್ಬರನ್ನ ಹಿರಿಯರನ್ನ ಮಾತಾಡಿ ಅವರ ಅನುಭವದ ಮಾತನ್ನು ತೆಗೆದುಕೊಂಡು ನಿಮಗದು ಸರಿ ಅನಿಸಿದ್ರೆ ಮಾತ್ರ, ಅಥವಾ ಅವ್ರು ಹೇಳಿದ್ರು ಅಂತ ನೀವು ಆ ಹೆಜ್ಜೆ ಮುಂದೆ ಹಾಕ್ಕೊಂಡು ನಡೆಯೋದು ಬೇಡ. ಯಾಕೆಂದರೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ಲಾಭವೂ ನಷ್ಟವೂ ಎರಡೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಪಯಣವಾದ್ದರಿಂದ ಬಹಳ ಎಚ್ಚರಿಕೆ ಬೇಕು, ಜೋಪಾನ. ಆದಷ್ಟು ಇವತ್ತು ಕೆಲವಷ್ಟು ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚ್ಕೊಳ್ಳೋದು ಬೇಡ. ರಹಸ್ಯವಾಗಿರಲಿ, ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ. ಯಾಕೆಂದರೆ ಎಂತಹ ದುಃಖಗಳಿದ್ದರೂ ದುಃಖಗಳನ್ನು ಹೊಡೆದೋಡಿಸುವಂಥ ಶಕ್ತಿ ತಾಯಿ ದುರ್ಗೆಗಿದೆ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಹೆಣ್ಣು ಮಕ್ಕಳು, 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಹೆಣ್ಣು ಮಕ್ಕಳು ಇರ್ತಾರಲ್ಲ, ಆ ಹೆಣ್ಣು ಮಕ್ಕಳು ಪುಟ್ಟಾಣಿ ಮಕ್ಕಳಿಗೆ ಒಂದಿಷ್ಟು ಚಾಕ್ಲೇಟೋ ಬಿಸ್ಕೆಟೋ ಅಥವಾ ಏನಾದ್ರು ತಿನ್ನಲಿಕ್ಕೋ ಒಂಚೂರು ಪದಾರ್ಥವನ್ನು ಕೊಟ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಇದು ನಿಮಗೆ ಆಗಲಿಲ್ಲ ಅಂದರೆ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಇವತ್ತು ರಾಹುಕಾಲದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು 4 ಗಂಟೆಯಿಂದ 6 ಗಂಟೆ 20 ನಿಮಿಷ ತನಕ, 4ರಿಂದ 6:20 ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳು ಈಡಾಗುವಂಥ ಪರಿಸ್ಥಿತಿ ಇದೆ. ಬಹಳ ಜೋಪಾನ ಬೇಕು, ಎಚ್ಚರಿಕೆಯಿಂದ ನಡಿಬೇಕು.
ಯಾಕೆಂದರೆ ಸ್ವಲ್ಪ ಯಾಮರಿದ್ರೂ ಅದು ಸಮಸ್ಯೆ ಎಂಬತಕ್ಕಂಥದ್ದು ಬೇರೊಂದು ತರಹ ಆಗುತ್ತೆ. ಸಮಸ್ಯೆಗೆ ಯಾರೂ ಸಿಲುಕೋಬೇಡಿ, ಎಚ್ಚರಿಕೆಯಿಂದಿರಿ. ಭಗವತಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ದೇವಿಯ ಪ್ರಾರ್ಥನೆಯಿಂದ ಅಥವಾ ಮಾಡುವ ಕೆಲಸದಿಂದ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ತಾವು ಏನು ಚಿಂತನೆ ಮಾಡಿದ್ರೂ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ನಿರಾಯಾಸವಾಗಿ ನಡೆಯುತ್ತೆ. 3 ಗಂಟೆವರೆಗೂ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. 3ರ ನಂತರ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥದ್ದಾಗುತ್ತೆ. ಪುನಃ 6 ಗಂಟೆ ಮೇಲೆ ಪುನಃ ಕೆಲಸ ಕಾರ್ಯಗಳು ಪಿಕಪ್ ಆಗುತ್ತೆ. ಆದರೆ ಶುಕ್ರವಾರದಿಂದ ದೇವಿಯ ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಮುತ್ತೈದೆಯರಿಗೆ, ಹೆಣ್ಣುಮಕ್ಕಳಿಗೆ, ಸುಮಂಗಲೆಯರಿಗೆ ಅವರ ಒಂದು ಪಾದಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು, ಅವ್ರಿಗೊಂದಿಷ್ಟು ಹಣ್ಣು ಹಂಪಲುಗಳನ್ನು ಏನಾದ್ರು ತಿನ್ನಲಿಕ್ಕೆ ಕೊಡ್ತಕ್ಕಂಥದ್ದು, ಅಥವಾ ಯಾವುದೂ ಆಗಿಲ್ಲ ಅನ್ನೋ ಒಂಚೂರು ಹೆಸರುಬೇಳೆ ಮತ್ತು ಬೆಲ್ಲ, ಹೆಸರುಬೇಳೆ ಮತ್ತು ಬೆಲ್ಲವನ್ನು ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ದೇವಿ ಸಾನ್ನಿಧ್ಯ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ವೀಕ್ಷಕರೇ, ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಚುಟುಕಾದ ಅನುಷ್ಠಾನದ ಮುಖಾಂತರ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾ ಬಂದಿದ್ದಾರೆ. ನೀವು ಅವರನ್ನು ವೈಯಕ್ತಿಕವಾಗಿ ನೇರವಾಗಿ ಕೂಡ ಅವರ ಆಶ್ರಮದಲ್ಲಿ ಭೇಟಿಯಾಗ್ಬೋದು. ಅವ್ರನ್ನ ಭೇಟಿಯಾಗಬೇಕು ಅಂದರೆ ಮೊದಲನೇದಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆನ ಹೇಳ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9980520171 9980520171. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ನೀವು ಭೇಟಿಯಾಗಬೇಕಾದ್ರೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಮತ್ತು ನೀವು ಭೇಟಿಯಾಗಬೇಕಾಗಿರುವಂತಹ ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಖಂಡಿತವಾಗಿಯೂ ಭೇಟಿಯಾಗಿ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಪ್ರಶ್ನಾತಂತ್ರ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ಪತ್ರ ಯಾವುದು ಓದೋಣ. ಈ ಪತ್ರವನ್ನು ಮಂಡ್ಯದಿಂದ ಬರೆದಿರೋದು. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಕೋಟಿ ಕೋಟಿ ಪ್ರಣಾಮಗಳು. ನಾನು ನಿಮ್ಮ ಕಾರ್ಯಕ್ರಮವನ್ನು ಪ್ರತಿದಿನ ತಪ್ಪದೆ ನೋಡ್ತೇನೆ ಗುರುಗಳೇ. ನಮ್ಮ ಮನೆಯವರ ಆರೋಗ್ಯದ ಬಗ್ಗೆ ನಾನು ಬರಿತಾ ಇದ್ದೇನೆ. ನೀವು ಆನಂದ್ ಗುರುಜಿ ನಮಗೆ ನಡೆದಾಡುವ ದೇವರು. ನಮ್ಮ ಪತ್ರ ಓದಿದ ತಕ್ಷಣ ನಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ನೀವು ಅನೇಕ ಬಾರಿ ಹೇಳ್ತಾನೆ ಇರ್ತೀರಿ. ಹಾಗಾಗಿ ನಿಮ್ಮನ್ನು ನಂಬಿ ಈ ಪತ್ರವನ್ನು ಬರೆದಿದ್ದೀನಿ ಗುರುಗಳೇ. ವಿಷಯ ಏನು ಅಂತ ಅಂದರೆ, ಆಸ್ಪತ್ರೆಯಲ್ಲಿದ್ದಾಗ ಕೆಲವು ನಿಮಿಷಗಳ ಕಾಲ ಮೆದುಳಿಗೆ ಸಾಕಷ್ಟು ಆಮ್ಲಜನಕ ಪೂರೈಕೆ ಆಗದೇ ಇರುವಂಥ ಕಾರಣ ಮೆದುಳಿಗೆ ಹಾನಿಯಾಗಿದೆ. ಇದರಿಂದಾಗಿ ನನ್ನ ಪತಿ ಪ್ರಸ್ತುತ ಸಸ್ಯಕ ಸ್ಥಿತಿಯಲ್ಲಿದ್ದಾರೆ, ವೆಜಿಟೇಟಿವ್ ಸ್ಟೇಟ್ನಲ್ಲಿದ್ದಾರೆ. ನಾವು ಮಾತನಾಡುವಾಗ ನನ್ನ ಪತಿ ನಮ್ಮನ್ನು ನೋಡ್ತಾರೆ, ಆದರೆ ಪ್ರಸ್ತುತ ಯಾವುದೇ ಕಾಲು ಕೈ ಚಲನೆ ಮಾತ್ರ ಇಲ್ಲ. ಆಯುರ್ವೇದ ಔಷಧದ ಜೊತೆಗೆ ಇಂಗ್ಲಿಷ್ ಔಷಧವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಆಹಾರವನ್ನು ನೇರವಾಗಿ ಹೊಟ್ಟೆಗೆ ಪೈಪ್ ಮೂಲಕ ನೀಡಲಾಗ್ತಾ ಇದೆ. ಬೇಳೆಕಾಳು ಮತ್ತು ತರಕಾರಿಗಳನ್ನು ರುಬ್ಬಿ ಪೈಪ್ನಲ್ಲಿ ಕೊಡ್ತೇವೆ. ಗುರುಗಳೇ, ಹೀಗೆ ಆಗಿ 1 ವರ್ಷ ಆಯಿತು. ನಾವು ಪ್ರತಿ ರಾತ್ರಿ ಫಿಸಿಯೋಥೆರಪಿ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಕಾರ್ಯಕ್ರಮದಲ್ಲಿ ಹೇಳುವ ಎಲ್ಲ ಅನುಷ್ಠಾನಗಳನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ತುಂಬ ಜನ ಹೇಳ್ತಾರೆ ಕಣ್ಣು ದೃಷ್ಟಿ ಬಿದ್ದಿದೆ, ಮಾಟ ಮಂತ್ರ ಮಾಡಿ ಹರಿಯುವ ನೀರಿಗೆ ಬಿಟ್ಟಿದ್ದಾರೆ, ಹಾಗೂ ಅವರ ಗೊಂಬೆಯನ್ನು ಮಾಡಿ ಹೂತ ಹಾಕಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಏನು ಮಾಡಬೇಕು ಅಂತ ನಮಗೆ ದಾರಿ ತೋಚ್ತಾನೆ ಇಲ್ಲ. ನೀವೇ ನಮಗೆ ದಾರಿ ತೋರಿಸ್ಬೇಕು ಮತ್ತು ನಮ್ಮ ಯಜಮಾನರು ಮೊದಲಂತೆ ನಮ್ಮೊಂದಿಗೆ ಓಡಾಡಿ ಮಾತನಾಡಬೇಕು ಗುರುಗಳೇ. ಇದಕ್ಕೋಸ್ಕರ ನೀವೇನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಹೇಳ್ಕೊಂಡಿದ್ದಾರೆ. ಇಲ್ಲಿ ತಿಳ್ಕೊಳ್ಬೇಕಾದಂಥ ವಿಚಾರ, ಪ್ರಾರಂಭದಿಂದ ಒಂದು ಹಂತದವರೆಗೂ ನಿಮ್ಮ ಬರೆದಿರತಕ್ಕಂತಹ ಎಲ್ಲ ಪತ್ರಕ್ಕೆ ಸಂಬಂಧಪಡ್ತಕ್ಕಂಥ ಉತ್ತರ, ಅದಕ್ಕೆ ಬೇಕಾದಂಥ ಪರಿಹಾರದ ಬಗ್ಗೆ ಚಿಂತನೆ ಮಾಡೋಣ. ಅದಾದ ನಂತರ ಕೈಲಾಗದಿರತಕ್ಕಂಥವ್ರು ಅಥವಾ ಸರಿಯಾದ ವಿದ್ವತ್ತಿಲ್ಲದಿರತಕ್ಕಂಥವ್ರು, ಏನೋ ಆ ಸಮಯಕ್ಕೆ ಬೇಕು, ನಡಿಬೇಕು ಎಂಬತಕ್ಕಂಥ ಚಿಂತನೆ ಮಾಡ್ತಕ್ಕಂಥವ್ರು ಆಡುವ ಮಾತುಗಳು ಅಲ್ಲಿ ಬರೆದಿದ್ದಿರಲ್ಲ, ಇದು ಮನಸ್ಸು ಬಹಳ ನೋವು ಉಂಟು ಮಾಡುವಂಥದ್ದು. ಪ್ರಯೋಗ ಆಗಿದೆ, ನೀರಿಗೆ ಬಿಟ್ಟಿದ್ದಾರೆ, ಬೊಂಬೆ ಮಾಡಿ ಭೂಮಿಗೆ ಹಾಕಿದ್ದಾರೆ. ಇದೆಲ್ಲ ಮೂರ್ಖರ ಮಾತಮ್ಮ. ಇದನ್ನು ನಂಬಬೇಡಿ. ಭೂಮಿಗೆ ಹಾಕೋದು, ನೀರಿಗೆ ಬಿಡೋದು ಅಥವಾ ನೀರಲ್ಲಿ ಪ್ರಯೋಗ ಮಾಡೋದು ಮನುಷ್ಯನ ಮಾರಣಾಂತಿಕವಾಗಿ, ಮನುಷ್ಯನ ಹುಟ್ಟು ಸಾವು ಇದರ ಮಧ್ಯದಲ್ಲಿ ನಾನೇ ದೇವರಾಗಿ ಅವ್ರನ್ನ ಸಂಪೂರ್ಣವಾಗಿ ಮಾತಿಲ್ದಿರಾನು, ಕೈಕಾಲುಗಳು ಚಲನೆ ಇಲ್ದಿರಾನು, ಅಥವಾ ಅರಪ್ರಜ್ಞಾವಸ್ಥೆಯಲ್ಲಿರಲಿಕ್ಕೋ
ಅಥವಾ ಅವರ ಬುದ್ಧಿ ಚೈತನ್ಯವನ್ನು ನನ್ನ ಕಂಟ್ರೋಲಲ್ಲಿ ತಂದುಕೊಳ್ಳುವಂಥದ್ದು, ಇದು ನಾನು ಮಾಡ್ತೀನಿ ಅಂದರೆ ನಾನು ದೇವರಾಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಯಾರೊಬ್ಬರೂ ಸಹಿತ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಸುಳ್ಳು. ಮನುಷ್ಯನ ಸ್ತಂಭನ ಮಾಡ್ಬೋದು, ಅದು ಸ್ತಂಭನದಲ್ಲಿ ಪ್ರಯೋಗ ಇದೆ, ಇಲ್ಲ ಅಂತಿಲ್ಲ. ಒಂದು ಬೂರ್ಗದ ಮರದ ಮುಂದೆ ನಿಂತು ನೋಡಿ, ಈ ವಿಚಾರ ಕೆಲವು ರಹಸ್ಯಗಳನ್ನು ನಮಗೆ ಏನಾಗುತ್ತೆ, ಕೆಲವು ವಿಚಾರಗಳನ್ನು ಕೆರಳಿಸಿದಾಗ ಒಳಗೆ ಕೆಲವು ರಹಸ್ಯಗಳನ್ನು ಹೊರಬೀಳುತ್ತೆ. ಆದರೆ ಅದರಿಂದ ಉಪಯೋಗ ಒಳ್ಳೆ ಥರ ಮಾಡಿಕೊಂಡ್ರೆ ಸಂತೋಷ, ಅದರಿಂದ ಕೆಡಕು ಮಾಡಬಾರ್ದು. ಬೂರ್ಗದ ಮರದ ಮುಂದೆ ನಿಂತಾಗ ಬೂರ್ಗದ ಮರದ ನೆರಳು ಎಲ್ಲಿವರೆಗೂ ಬೀಳುತ್ತೋ ಅಲ್ಲಿವರೆಗೂ ಮಾತ್ರ ವ್ಯಕ್ತಿಯನ್ನು ಏನು ಬೇಕಾದ್ರೂ ಆಟ ಆಡಿಸ್ಬಹುದು. ಆಡಿಸೋಕ್ಕೆ ಇರ್ತಕ್ಕಂಥ ತಂತ್ರಗಳಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಇವತ್ತು ಕೆಲವು ಕೌತುಕ ಪ್ರಯೋಗಗಳು, ಕೆಲವು ಮೋಡಿ ವಿದ್ಯೆಗಳು, ಇದೆಲ್ಲವೂ ಇದೆ. ಆದರೆ ಮೋಡಿ ವಿದ್ಯೆಯಲ್ಲಿರ್ತಕ್ಕಂತಹ ಪವಾಡಗಳಿಗೂ ಸಹಿತ ಇಂತಿಷ್ಟು ಕಾಲ ಅಂತಿದೆ, ಇಂತಿಷ್ಟು ಸಮಯ ಅಂತಿದೆ. ನೀವು ನೋಡ್ತಾ ಇದ್ದಂಗೆ ಬೇವಿನ ಸೊಪ್ಪನ್ನು ಕಿತ್ತಿ ನೆಲದ ಮೇಲೆ ಬಿಟ್ಟರೆ ತಕ್ಷಣ ಜಿರಳೆ ಅದು ಚೇಳುಗಳಾಗಿ ಓಡಾಡುತ್ತೆ. ಇಷ್ಟುದ್ದ ಹಗ್ಗನ ಜೋರ ಕೈಯಲ್ಲಿ ಸುತ್ತಬಿಟ್ಟು ಅವ್ರು ಎಸೆದ ತಕ್ಷಣ ಸರ್ಪವಾಗಿ ಓಡಿ ಹೋಗ್ಬಿಡುತ್ತೆ. ಒಂದು ವಿಳೆದೆಲೆಯನ್ನು ಮಡಚಿ ನಾಲಿಗೆ ಮೇಲೆ ತಳಗಿಟ್ಟುಬಿಟ್ರೆ ಸಾಕು, ಬಾಯೆಲ್ಲ ಹುಣ್ಣಾದಂಗೆ ಆಗಿಬಿಡುತ್ತೆ. ಮೋಡಿ ವಿದ್ಯೆಯಲ್ಲಿ ಇದೆಲ್ಲ ಬರುತ್ತೆ. ಆದರೆ ವ್ಯಕ್ತಿ ಜೀವನ ಪರ್ಯಂತ ನಿಮ್ಮ ಇಡೀ ಕುಟುಂಬ ಕಣ್ಣೀರು ಹಾಕುವಂಥ ರೀತಿ 1 ವರ್ಷದಿಂದ ಮಲಗಿರೋ ಜಾಗದಲ್ಲೇ ಮಲಗಿದ್ದು ಹುಡುಗಾಟದ ಮಾತಲ್ಲ. ಕೈಲಾಗದಿರತಕ್ಕಂಥವ್ರು, ಇದರ ವಿದ್ಯಾ ರಹಸ್ಯ ಗೊತ್ತಿಲ್ಲದಿರತಕ್ಕಂಥವ್ರು ನೀರಲ್ಲಿ ಬಿಟ್ಟಿದ್ದಾರೆ. ಯಾಕೆಂದರೆ ಆ ನೀರಲ್ಲಿ ಬಿಟ್ಟಿದ್ದು ಹಿಡ್ಕೊಂಬರೋಕ್ಕಾಗಲ್ವಲ್ಲ. ಭೂಮಿಯಲ್ಲಿ ಹಾಕಿದ್ದಾರೆ, ಅದು ಯಾವ ಭೂಮಿಯಲ್ಲಿ ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ವಲ್ಲ. ಇಂತಹ ಮಾತುಗಳನ್ನಾಡಿ ನಿಮ್ಮನ್ನು ಸಾಯಕ್ಕೂ ಆಗ್ದಿರ, ಬದುಕಕ್ಕೂ ಆಗ್ದಿರ, ಏನೋ ಅಲ್ಪ ಸ್ವಲ್ಪ ಮನೇಲಿ ದುಡಿಯೋರಿರಲ್ಲ ಈ ಸಮಯದಲ್ಲಿ. ಇರೋ 3 ಕಾಸು 6 ಕಾಸನ್ನು ಅವ್ರ ಎದೆ ಮೇಲೆ ಇಡು, ಇವ್ರ ಎದೆ ಮೇಲೆ ಇಡು, ಅಲ್ಲಿ ಖರ್ಚು ಮಾಡು, ಇಲ್ಲಿ ಖರ್ಚು ಮಾಡು, ಇಲ್ಲ ಅಂದರೆ ಸಾಲ ಮಾಡು. ಕೊನೆಗೇನು ಇಲ್ವಾ, ಅವ್ರು ಕಟ್ಟಿರೋ ಮಾಂಗಲ್ಯ ಒಂದಿದೆ, ಅದನ್ನು ತೊಗೊಂಡು ಕೂದು ಬಿಟ್ಬಿಡು. ಇಂತಹ ಪರಿಸ್ಥಿತಿನಲ್ಲಿ ನಿಮ್ಮಂಥ ಕಷ್ಟದಲ್ಲಿರ್ತಕ್ಕಂಥವ್ರಿಂದ 1 ರೂಪಾಯಿ ತಿಂದರೂ ಸಹಿತ ಅದು ವಿಷಕ್ಕೆ ಸಮಾನನೇ. ಈ ವಿಷ ಇವತ್ತಿಗೆ ಚೆನ್ನದು, ನಾಳೆಗಲ್ಲ. ಅದರಿಂದ ನೀವು ಸರಿಯಾದ ವೈದ್ಯರ ಸಲಹೆ ಇಲ್ಲಿ ಬಹಳ ಮುಖ್ಯ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಬ್ರೈನ್ಗೆ ಸರಿಯಾದಂಥ ರೀತಿ ಆಕ್ಸಿಜನ್ ಸಪ್ಲೈ ಆಗದಿದ್ದರೆ, ಬ್ರೈನಲ್ಲಿ ಕರೆಕ್ಟಾಗಿ ಫಂಕ್ಷನ್ಸ್ ನಡೀದಿರ ಇದ್ದರೆ, ನಿಮ್ಮಲ್ಲಿರ್ತಕ್ಕಂಥ 72,000 ನರನಾಡಿಗಳಿಗೂ, ಮಾತಿಗೂ, ಕಣ್ಣಿಗೂ, ಕಿವಿಗೂ ಅಥವಾ ನರನಾಡಿಗಳಿಗೂ, ಕಾಲಿನ ಹೆಬ್ಬೆರಳಿಗೂ, ದೇಹದಲ್ಲಿರ್ತಕ್ಕಂತಹ ಎಲ್ಲ ಚಲನವಲನಗಳಿಗೂ ಮೈನ್ ಫಂಕ್ಷನ್ ಡ್ಯೂಟಿ ಮಾಡ್ತಕ್ಕಂಥದ್ದು ಬ್ರೈನ್. ಅಲ್ಲಿ ನರಗಳಲ್ಲಿ ಆ ಶಕ್ತಿ ಕಳ್ಕೊಂಡು ಬಿಟ್ಟಿರುತ್ತೆ, ಅಥವಾ ಆ ನರಗಳಲ್ಲಿ ಎಲ್ಲೋ ಒಂಥರ ಬ್ಲಡ್ ಕ್ಲಾಟ್ ಆಗಿರುತ್ತೆ. ಸಾರ್ವತ್ರಿಕವಾಗಿ ಈ ಸಮಸ್ಯೆ, ಒಬ್ಬ ವ್ಯಕ್ತಿ ಸ್ಟ್ರೋಕ್ ಹೊಡೆದ್ರೆ ಹೇಗೆ ತನ್ನ ರೈಟ್ ಸೈಡ್ ಹೊಡೆದ್ರೆ ಲೆಫ್ಟ್ ಸೈಡ್ ಹಾಳಾಗುತ್ತೆ, ಲೆಫ್ಟ್ ಸೈಡ್ ಹೊಡೆದ್ರೆ ರೈಟ್ ಸೈಡ್ ಹಾಳಾಗುತ್ತೆ. ಕಂಪ್ಲೀಟಾಗಿ ಆ ದೇಹದಲ್ಲಿ ಅರ್ಧ ಭಾಗದ ಕೆಲಸ ನಿಂತು ಹೋಗುತ್ತೆ. ಇಂತಹ ಪರಿಸ್ಥಿತಿಗೆ ಇವರೊಳಗಾಗಿದ್ದಾರೆ. ಆದರೆ ಇದಕ್ಕೆ ಸರಿಯಾದಂತಹ ಮೆಡಿಷನನ್ನು ಅಥವಾ ಕರೆಕ್ಟಾಗಿ ಸ್ಕ್ಯಾನ್ ಮಾಡಿಸಿ ಎಲ್ಲಿ ಯಾವ ಜಾಗದಲ್ಲಿ ಈ ಸಮಸ್ಯೆ ಎದುರಾಗ್ತಾ ಇದೆ ಎಂಬತಕ್ಕಂಥದ್ದನ್ನು ಅದನ್ನು ಐಡೆಂಟಿಫೈ ಮಾಡಿ ವಿಜ್ಞಾನದ ಸಹಾಯ ತಗೊಂಡು ಡಾಕ್ಟ್ರುಗಳನ್ನು ಸರಿಯಾದ ರೀತಿ ಕನ್ಸಲ್ಟ್ ಮಾಡಿ, ಅಂದರೆ ಇದಕ್ಕೆ ಯಥೇಚ್ಛವಾದಂಥ ಹಣ ಖರ್ಚಾಗುತ್ತಮ್ಮ. ಇವತ್ತು ವೈದ್ಯರ ಪರಿಸ್ಥಿತಿ ಹೇಗಿದೆ ಅಂದರೆ, ಇಷ್ಟು ಟೆಕ್ನಾಲಜಿ ಇರುವಂಥ ಸ್ಥಳಕ್ಕೆ ನೀವು ಹೋಗಬೇಕು. ಅವರ ಆಲೋಚನೆ ಏನಿರುತ್ತೆ ಅಂದರೆ, ಇಂಥ 10 ಕೇಸ್ ನೋಡಿದ್ರೆ ಪಕ್ಕದಲ್ಲಿ ಇನ್ನೊಂದು ನರ್ಸಿಂಗ್ ಹೋಮ್ ಮಾಡಲೇಬೇಕು ಅನ್ನೋ ಚಿಂತನೆ ಅಲ್ಲೂ ಇದೆ. ಹಿಂದೆ ವೈದ್ಯರಿಗಿತ್ತು ಒಂದು ಒಳ್ಳೆ ಮನಸ್ಸು, ಏನಂದರೆ ನಾನು ವೈದ್ಯೋ ನಾರಾಯಣೋ ಹರಿಯನೇ, ನನ್ನ ಡಾಕ್ಟರ್ ಆಗಿದ್ದರಿಂದ ನನ್ನ ದೇವರು ಅಂತ ನಂಬಿದ್ದಾರೆ, ನಾನು ದೇವರಾಗಿರಬೇಕು ಅಂತ ಚಿಂತನೆ ಇತ್ತು. ಇವತ್ತು ದೇವರಿಗೆ 10 ದೇವಸ್ಥಾನಗಳು ಬೇಕಾಗಿದೆ. ಹಾಗಾಗಿ ವ್ಯವಹಾರ ಎಂಬತಕ್ಕಂಥದ್ದು ಸಾಕಷ್ಟು ಕಡೆ ಕಣ್ಣು ಕಾಣ್ತಿರೋದ್ರಿಂದ ಎಷ್ಟೋ ಜನ ತಾಯಂದರು, ನಿಮ್ಮಂಥ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಪರಿಹಾರನೇ ಸಿಗದಂಥ ರೀತಿಯಲ್ಲಿ ಸಾಕಷ್ಟು ಜನ ಕೈಕಟ್ಟು ಕೂತ್ಕೊಂಡಿದ್ದೀರಿ. ಇಂತಹ ಪರಿಸ್ಥಿತಿಯಲ್ಲಿ ಮೌಢ್ಯಕ್ಕೆ ಒಳಗಾಗಬೇಡಿ. ಯಾರೋ ಏನೋ ಹೇಳಿದ್ರು, ಪ್ರಯೋಗ ಮಾಡಿಸಿದ್ದಾರಂತೆ, ಅಲ್ಲಿ ದಾಟ ತೆಗಿಸ್ಬೇಕಂತೆ, ಅಲ್ಲಿ ಏನೋ ಇದು ಮಾಡಬೇಕಂತೆ, ಇಲ್ಲೇನೋ ಮಾಡಬೇಕಂತೆ, ಸಾಲಕ್ಕೆ ಕೈ ಹಾಕಬೇಡಿ. ನೀವು ಆದಷ್ಟು ಬೇಗ ಇವ್ರ ಫೋಟೋನ, ಇತ್ತೀಚಿನ ಫೋಟೋ ಮತ್ತು ಹಿಂದಿನ ಫೋಟೋ, ಎರಡೂ ಫೋಟೋಗಳನ್ನು ನಮಗೆ ಕಳಿಸ್ಕೊಡಿ.
ಒಂದು ಪತ್ರದ ಹಿಂದೆ ನಾನು ಇಷ್ಟು ಮಾತಾಡಲಿಕ್ಕೆ ಉದ್ದೇಶ, ನಿಮ್ಮ ಸಂಕಟ ಏನು, ನಿಮ್ಮ ನೋವೇನು, ನೀವೇನು ಕಣ್ಣೀರು ಹಾಕ್ತಿದ್ದೀರಿ, ಆ ಕಣ್ಣೀರಿನ ಹನಿ ನನಗೆ ಅರ್ಥ ಆಗುತ್ತೆ, ನನಗೆ ಬಾಧೆ ಗೊತ್ತು. ಅದಕ್ಕೋಸ್ಕರ ಆದಷ್ಟು ಬೇಗ ನೀವು ಫೋಟೋ ಕಳಿಸಿ, ಹಿಂದಿನ ಫೋಟೋನೂ ಕಳಿಸಿ, ಇವತ್ತಿನ ಫೋಟೋನೂ ಕಳಿಸಿ, ಹಾಗೆ ನಿಮ್ಮ ವಿಳಾಸ ಕಳಿಸಿ. ಸಾಧ್ಯವಾದರೆ ನಾನು ನಿಮ್ಮ ಮನೆಗೆ ಬರ್ತೇನೆ. ಒಳ್ಳೆಯದಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜೀಗ ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವ ಯಾವುದೇ ಕಾಯಕವಾದರೂ ಅರ್ಥೈಸಿಕೊಂಡು ಸಮಂಜಸವಾಗಿ ಒಳ್ಳೆಯ ಒಂದು ನಡತೆಯಿಂದ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯಾಪಾರ, ವ್ಯವಹಾರ ಅಥವಾ ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರಿಗೂ ಸಹಿತ ಯಾರೊಬ್ಬರ ಮನಸ್ಸಿಗೂ ನೋವಿಲ್ಲದಂಥ ರೀತಿ ನೀವು ಹೆಜ್ಜೆ ಹಾಕುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಬದುಕಲ್ಲಿ ಒಂದು ಯಶಸ್ಸನ್ನು ಕಾಣತಕ್ಕಂಥದ್ದು. ಬದುಕಿನಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಇವತ್ತು ಪಾರಿಜಾತ ಪುಷ್ಪಗಳಿಂದ ಮಹಾವಿಷ್ಣುವಿಗೆ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು. ಮನಸ್ಸು ಒಂದು ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಚಂಚಲತೆ ಉಂಟಾಗ್ಬೋದು, ಅಥವಾ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿದ್ದರೂ ನನ್ನ ಕೆಲಸದಲ್ಲಿ ಎಲ್ಲೋ ಅಚಾತುರ್ಯಗಳಾಗ್ತಿದೆ, ಸಮಂಜಸವಾಗಿ ಇಲ್ವಲ್ಲ ಎಂಬತಕ್ಕಂಥದ್ದರ ನೋವಿನಲ್ಲಿ ತಾವಿರ್ಬೋದು. ಆದರೆ ಇವತ್ತು ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ತೊಗರಿಬೇಳೆ, ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ತೊಗರಿಬೇಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದೆ ಶ್ರೀ ವಲ್ಲಿದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಮಹಾಗಣಪತಿಯ ಆರಾಧನೆ ನಡೆಸೋದ್ರಿಂದ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಹಣಕಾಸಿನ ಬಗ್ಗೆ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂತಹದ್ದು. ಭೂಮಿಯಲ್ಲಿ ಕೆಲಸ ಮಾಡತಕ್ಕಂಥ ರೈತ ಬಾಂಧವರಿಗೂ ಸಹಿತ ಬಹಳ ಒಳ್ಳೆ ಕಾಲನೇ ಇದೆ. ಇವತ್ತು ಯಾರು ಏನು ಅಂದುಕೊಂಡ್ರೂ ಸಹಿತ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ. ಅದಕ್ಕಾಗಿ ಇವತ್ತು ವಿಷ್ಣು ಆರಾಧನೆ ಮಾಡಿ. ಕಲ್ಯಾಣೋದ್ಗಾತ್ರಾಯ್ ಕಾಮಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ವೀಕ್ಷಕರೇ, ಇವತ್ತು ಚಿತ್ರದುರ್ಗದಲ್ಲಿ ವಿಶೇಷವಾದಂತಹ ಉಡಿ ತುಂಬ ಕಾರ್ಯಕ್ರಮವನ್ನು ನಿರ್ವಹಿಸಲಾಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರ ನೇತೃತ್ವದಲ್ಲಿ. ಹಾಗಾಗಿ ಆ ಕುರಿತಾಗಿ ಯುವ ಮುಖಂಡರು ಆಗಿರುವಂತಹ ಶ್ರೀ ಅನಿತ್ ಕುಮಾರ್ ಅವರು ಈಗ ಕರೆಯಲು ಸಿದ್ಧರಾಗಿದ್ದಾರೆ. ಅವರೊಂದಿಗೆ ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ. ಸರ್, ಗುರುಜಿ ಹತ್ರ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಅನಿತ್ ಕುಮಾರ್ ಮಾತಾಡ್ತಿರೋದು ಗುರುಜಿ. ಹೇಳಿ. ಚಿತ್ರದುರ್ಗದಿಂದ ಮಾತಾಡ್ತಿದ್ದೆ. ಹೇಗೆ ನಡೀತಿದೆ ಕೆಲಸ ಕಾರ್ಯಗಳು ಇವತ್ತು ಸಂಜೆ? ಮತ್ತು ನಿಮ್ಮ ಆಶೀರ್ವಾದ ಪಡೆಯಲು ದುರ್ಗದ ತಾಯಂದ್ರು, ಅಕ್ಕ ತಂಗಿಯರು, ನಗರದ ಎಲ್ಲಾ ಜನರು ಮತ್ತು ನಮ್ಮ ಕುಟುಂಬ ಸದಸ್ಯರು ಕಾತರದಿಂದ ಕಾಯ್ತಿದ್ದಾರೆ ಗುರುಜಿ. ಒಳ್ಳೆದಾಗ್ಲಿ. ನಿಮ್ಮನ್ನು ಸ್ವಾಗತಿಸಲು ನಾವೆಲ್ಲ ಕಾಯ್ತಾ ಇದ್ದೀವಿ ಗುರುಜಿ. ತುಂಬ ಸಂತೋಷ. ಚಿತ್ರದುರ್ಗ ಆ ಭಾಗದ ಜನತೆಯಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಆಗಿದೆ. ಹಾಗೆ ಆ ಪ್ರೀತಿ ವಿಶ್ವಾಸಕ್ಕೆ ತಾವು ಭಾಜನರಾಗ್ತಾ ಇದ್ದೀರಿ. ಹೌದು. ಒಳ್ಳೆಯದಾಗಲಿ, ಖಂಡಿತ. ಸಂಜೆ ಎಲ್ಲ ವ್ಯವಸ್ಥೆಗಳೆಲ್ಲ ಸಿದ್ಧತೆ ಆಗಿದೆಯಾ? ಆಗಿದೆ ಗುರುಜಿ. ನಿನ್ನೆ ಮೊನ್ನೆ ಮಳೆ ಏನಾದ್ರು ಇತ್ತಾ ನಿಮ್ಮ ಭಾಗದಲ್ಲಿ? ಗುರುಜಿ, ನಿನ್ನೆ ಮೊನ್ನೆ ಮಳೆ ಏನಾದ್ರು ಆಯ್ತಾ ನಿಮ್ಮ ಕಡೆ? ಮಳೆ ಮೊನ್ನೆ ಇತ್ತು ಗುರುಜಿ, ಇವತ್ತೇನು ಇಲ್ಲ. ವೆದರ್ ರಿಪೋರ್ಟ್ ಚೆನ್ನಾಗಿದೆ ಗುರುಜಿ. ಚೆನ್ನಾಗಿದೆ. ಶುಭ ಸೂಚನೆ ಹಂಗೆ ಸ್ವಲ್ಪ ನಾವು ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂತುರು ಮಳೆ ಬಂದು ಹೋಯ್ತು. ಅಷ್ಟೇ ಸಾಕು, ಅದೇ ತೃಪ್ತಿ. ಯಾಕೆಂದ್ರೆ ವರುಣನ ಕೃಪೆ ಆಗ್ಬೇಕಲ್ಲ. ಹೌದು. ವರುಣನ ಕೃಪೆ ಆದ್ರೆ ಎಲ್ಲ ಸಿದ್ಧಿ ಆದಂಗೆನೆ. ಹೌದು. ಎಲ್ಲರ ಶ್ರಮ ಪಡ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ರೈತ ಬಾಂಧವರು ಚೆನ್ನಾಗಿರ್ಲಿ ಅಂತ. ಅದರಲ್ಲಿ ನಿಮ್ಮ ಭಾಗದಲ್ಲಿ ಸಾಕಷ್ಟು ಜನ ರೈತ ಬಾಂಧವರೇ ಸಾಕಷ್ಟು ಜನ ಇರ್ತಕ್ಕಂಥದ್ದು. ಹೌದು. ಹಾಗಾಗಿ ಅವರ ಒಂದು ಸಂತೃಪ್ತಿ ಆಗಲಿ, ಚಿತ್ರದುರ್ಗದ ಸುತ್ತಮುತ್ತ ಇರ್ತಕ್ಕಂತಹ ಹಾಗೂ ದುರ್ಗದ ಎಲ್ಲರಿಗೂ ಸಹಿತ ಭಗವತಿಯ ಅನುಗ್ರಹ ಉಂಟಾಗಲಿ, ನಿಮ್ಮ ಕುಲದೇವರ ಅನುಗ್ರಹ ಉಂಟಾಗಲಿ. ನವಶಕ್ತಿಯರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ, ನವಶಕ್ತಿ ವೈಭೋಗ, ನವಶಕ್ತಿಯ ಆರಾಧನಾ ಮಹೋತ್ಸವಕ್ಕೆ ಇವತ್ತು ಶುಭ ಸಂಧ್ಯಾಕಾಲ ನಾನು ಬರ್ತಿರೋದು ನನಗೂ ಬಹಳ ಸಂತೋಷ ಇದೆ. ಆದಷ್ಟು ಬೇಗ ನಾನು ನಿಮ್ಮಲ್ಲಿ ಬಂದು ಸೇರಿಕೊಳ್ತೇನೆ. ಸರಿ, ಒಳ್ಳೆಯದಾಗಲಿ. ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಶ್ರೀ ಅನಿತ್ ಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನು ವೀಕ್ಷಕರೇ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಈಗ ಸ್ವರ ಜ್ಯೋತಿಷ್ಯದ ಮೂಲಕ ತಿಳಿಸ್ಕೊಡ್ತಾರೆ ಗುರುಜಿಯವರು. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ.
ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಈಗ ಯಾರು ಮಾಡ್ತಾ ಇದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಪದ್ಮಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿರೋದು ನೀವು? ನಾವಿಲ್ಲಿ JP ನಗರ ಮೇಡಮ್. ಓಕೆ, ಬೆಂಗಳೂರು. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡಬೇಕಾಗಿತ್ತು ಮೇಡಮ್. ಮಾತಾಡಿ ಮಾ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಶ್ರೀನಿವಾಸ ಗುರುಜಿಗಳಿಗೂ ನಮಸ್ಕಾರ ಗುರುಜಿ. ಗುರುಗಳೇ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹೇಳಮ್ಮ. ಇಷ್ಟು ವರ್ಷ ಅಂತೂ ನಾವು ಇದು ಸುಖ ಅಂತಾನೆ ಇಲ್ಲ, ಇನ್ ಮುಂದೆ ನಂದು ಹಿಂಗಿದೆ ಅಂತ ಕೇಳಬೇಕಾಗಿತ್ತು ಗುರುಗಳೇ. ಏನು ಮಾಡ್ತೀರಿ? ತಾವೇನು ಮಾಡ್ತೀರಿ? ಮನೇಲಿರ್ತಕ್ಕಂಥವ್ರು ಏನು ಮಾಡ್ತಾರೆ? ಏನು ಉದ್ಯೋಗ? ಸದ್ಯಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಗುರುಗಳೇ, ಈಗ ಮನೇಲಿದ್ದೀನಿ. ಮತ್ತೆ ನೋಡ್ಬೇಕು ಗುರುಗಳೇ, ಇನ್ನ ನೋಡಿಲ್ಲ. ಏನು ಓದಿದ್ರಿ ತಾವು? 10th ಆಗಿದೆ ಗುರುಗಳೇ. ಓಕೆಮ್ಮ. ತಾವು ಪರಿವಾರ ಎಷ್ಟು ಜನ? ನಾನು, ನನ್ನ ಮಗ, ಮನೇಲಿ ಯಜಮಾನು, ನಮ್ಮ ತಂದೆ ಇದ್ದಾರೆ ಗುರುಗಳೇ. ಮನೆಯವ್ರು ಏನು ಕೆಲಸ ಮಾಡ್ತಾರೆ ತಾಯಿ? ಮನೆಯವ್ರು ಒಂದು ಓನಾಗಿ ಮಾಡ್ತಿದ್ದಾರೆ ಗುರುಗಳೇ. ಆಗಲಿಮ್ಮ, ಚೆನ್ನಾಗಿ ನಡೀಲಿ, ಚೆನ್ನಾಗಿ ನಡೀಲಿ, ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ಈ ಯುಗಾದಿ ಹಬ್ಬ ಆದ ನಂತರ ಸಾಕಷ್ಟು ಬದಲಾವಣೆಗಳಿದೆ. ಯುಗಾದಿ ಆದ ಒಂದು ತಿಂಗಳು ನಿಮಗೆ ಅದರ ಲಾಭ ಕಾಣತಕ್ಕಂಥದ್ದಲ್ಲ. ಯುಗಾದಿ ಆದ ಒಂದು ತಿಂಗಳ ನಂತರ ನಿಮ್ಮ ಜೀವನಕ್ಕೆ ಹಾಕುವಂಥ ಹೆಜ್ಜೆನೇ ಒಂದು ವಿಭಿನ್ನತೆ ಇದೆ. ಅಂದರೆ ಒಂದು ಹೊಸದಾದಂಥ ಒಂದು ವ್ಯವಸ್ಥೆ ಮಾಡಬೇಕು, ಹೊಸದಾಗಿ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋ ಆ ಸಂಕಲ್ಪ ಈಗಾಗಲೇ ಕಳೆದ 2 ತಿಂಗಳಿಂದಲೂ ನಡೀತಾನೆ ಇದೆ ನಿಮ್ಮಲ್ಲಿ. ಹೌದು ಗುರುಗಳೇ, ನಿಜ. ಹಾಗಾಗಿ ಆ 2 ತಿಂಗಳಿಂದ ನೀವೇನು ಸಂಕಲ್ಪ ಮಾಡಿದ್ದೀರಿ ಅದು ನಿಮಗೆ ಯುಗಾದಿಯಾಗಿ 1 ತಿಂಗಳಿಗೆ ಅದು ಚಾಲ್ತಿಗೆ ಬರುತ್ತೆ. ಎಷ್ಟೋ ಸತಿ ಅಂದುಕೊಂಡಂತಹ ಆ ಕೆಲಸ ಸಂಕಲ್ಪ ಆಗುತ್ತೋ ಬಿಡುತ್ತೋ ಎಂಬತಕ್ಕಂಥದ್ದನ್ನು ಬಿಟ್ಟು ಪುನಃ ನಾವೆಲ್ಲನ ಬೇರೆ ನಮ್ಮದೇ ಪ್ರತ್ಯೇಕವಾಗಿ ಇನ್ನೊಂದು ಕೆಲಸಕ್ಕೆ ಹೊರಟೋಗೋಣ, ನಾವು ಮಾಡೋ ಕೆಲಸ ಆಗೋದಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿರೋ ನಿಮಗೆ ಅರಿವಿಲ್ಲದಂಥ ರೀತಿ ಭಗವಂತ ನಿಮಗೊಂದು ಸಹಾಯವನ್ನು ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟವರು ಒಬ್ಬರು ನಿಮ್ಮ ಜೊತೆ ಸೇರ್ತಾರೆ. ಅಲ್ಲಿಂದ ಆಚೆ ನಿಮ್ಮ ಜೀವನ ಬೆಳಕಾಗಿ ಬರುತ್ತೆ. ನೀವು ಧೈರ್ಯವಾಗಿರಿ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ 9 ದಿವಸ ನಿರಂತರವಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ, ಬೆಳಿಗ್ಗೆ ಮತ್ತು ಸಂಜೆ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ, ಸಂಜೆ ಸೂರ್ಯಾಸ್ತಮ ಆದ ನಂತರ ಬೆಳಿಗ್ಗೆನೇ ಆ ಒಂದು ತುಳಸಿ ಮತ್ತು 21 ಗರಿಕೆ ತುಳಸಿ ದಳ, 21 ಗರಿಕೆ, 4 ಬಿಳಿ ಎಕ್ಕದ ಹೂ, ಬೆಳಿಗ್ಗೆ ಅದನ್ನು ಗಣಪತಿ ಪಾದದ ಮೇಲಿಟ್ಟು ನಮಸ್ಕಾರ ಮಾಡಿ. ಸಂಜೆ 4 ಪಾರಿಜಾತ ಪುಷ್ಪ, ಅಂದರೆ ಬೆಳಗ್ಗೆ ಅದು ಪಾರಿಜಾತ ಬೆಳಗ್ಗೆನೇ ಸಿಗ್ತಕ್ಕಂಥದ್ದು. ಪಾರಿಜಾತವನ್ನು ಶೇಖರಣೆ ಮಾಡಿಟ್ಕೊಂಡು ಸಂಜೆ ಅದನ್ನು ವಿಷ್ಣು ಪಾದದ ಮೇಲಿಟ್ಟು ಗಣಪತಿಗೆ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ, ನಿಮ್ಮ ವಾಸ್ತುಗುಣ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಿ ಒಂದಷ್ಟು ಬೆಳಕನ್ನು ಖಂಡಿತ ತಾವು ಕಾಣ್ತೀರಿ. ಒಳ್ಳೆಯದಾಗಲಿ ತಾಯಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜೀಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾದ್ದರಿಂದ ಇವತ್ತು ತಾವು ಅಂದ್ಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರಬಹುದು, ಮನಸ್ಸು ಅಧಿಕವಾದಂತಹ ಚಂಚಲತೆ ಇರಬಹುದು, ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ಬೋದು. ಆದರೂ ಭಯಪಡಬೇಕಾದ್ದಿಲ್ಲ. ತಾವು ಮಾಡಬೇಕಾದ್ದು ಇವತ್ತಿನ ದಿವಸ ಶುಭ ಶುಕ್ರವಾರ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ದೀಪ ಹಚ್ಚಿ ಧ್ವಜಸ್ತಂಭದ ಹತ್ರ ನಿಂತುಕೊಂಡು ಅಲ್ಲಿ 2 ವಿಳೆದೆಲೆ, 2 ಅಡಿಕೆ, ಏನಾದ್ರು ಒಂಚೂರು ಕಲ್ ಸಕ್ಕರೆನೋ ಬೆಲ್ಲನೋ ಅಥವಾ ಒಂಚೂರು ಕಡಲೆಪಪ್ಪು ಸಕ್ಕರೆನೋ ಇಂತಹದ್ದನ್ನು ಅಲ್ಲಿಡಿ. ಇಟ್ಟು ದೇವಾಲಯಕ್ಕೆ 11 ಪ್ರದಕ್ಷಿಣೆ ಮಾಡಿ. ಮಕರ ರಾಶಿಯವರು ತಪ್ಪದೀರ ಈ ಕಾಯಕವನ್ನು ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. 11 ಪ್ರದಕ್ಷಿಣೆ ಮಾಡಿ, ಪ್ರದಕ್ಷಿಣೆ ಆದ ನಂತರ ನೀವು ದಕ್ಷಿಣದಿಂದ ಉತ್ತರಕ್ಕೆ, ಅಂದರೆ ಉತ್ತರಾಭಿಮುಖವಾಗಿ ನಿಂತು ಉತ್ತರಕ್ಕೆ ಪ್ರದಕ್ಷಿಣೆ ಮಾಡಿ ಉತ್ತರಕ್ಕೆ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಯಶಸ್ಸಿನ ಹಾದಿ ಸಾಕಷ್ಟು ಇರುತ್ತೆ. ಮಕರ ರಾಶಿಯವರಿಗೆ, ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಗೋಧುಳಿ ಲಗ್ನ, ಈ ಸಮಯದಲ್ಲಿ ತಾಯಿ ಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡಿ 11 ಬಾರಿ ತಾಯಿ ಮಹಾಲಕ್ಷ್ಮಿ ಹೆಸರನ್ನು ಹೇಳಿ ಅಥವಾ ಸಾಧ್ಯವಾದರೆ ಒಂದು ಕುಂಕುಮಾರ್ಚನೆ ಮಾಡಿ, ಕುಂಕುಮಾರ್ಚನೆ ಆದ ನಂತರ ಕನಿಷ್ಠ ಪಕ್ಷ ಒಂದು 3 ರಿಂದ 5 ಜನ ಸುಮಂಗಲೆಯರಿಗೆ ಆ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದವನ್ನು ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ಪ್ರಯಾಣ ಆಗಲಿ, ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಲಿ, ತಾವು ಅಂದುಕೊಂಡ ಕೆಲಸ ಆಗಲಿ ಅಥವಾ ಯಾವ ಕೆಲಸದ ಬಗ್ಗೆ ತಮ್ಮ ಚಿಂತನೆ ಇದೆಯೋ ಅದನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಬಲ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಮಹಾವಿಷ್ಣು ಆರಾಧನೆ ಮಾಡಿ, ತುಳಸಿ ದಳದಿಂದ ಅರ್ಚನೆ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಅಥವಾ ವಿಷ್ಣು ಆಲಯಕ್ಕೆ ಹೋಗಿ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇಂತಹ ಒಂದು ಕಾಯಕಕ್ಕೆ ಮುಂದಾಗಿ
ಇದರ ಜೊತೆಗೆ ಯಾರು ಸಂಕಷ್ಟದಲ್ಲಿದ್ದಾರೆ, ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ರೋಗ ರುಜಿನಗಳಲ್ಲಿ ನಳತಿರ್ತಕ್ಕಂಥವ್ರು, ಹಾಸ್ಪಿಟ್ಲ್ಗಳಲ್ಲಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು, ಅಂತಹವ್ರನ್ನ ನೋಡಿ ನೀವು ಕಷ್ಟದಲ್ಲಿದ್ದೀರಿ, ನಿಮಗೆ ಸಮಸ್ಯೆ ಇದೆ ನಿಜ, ಆದರೂ ಅಂತಹವರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ನಿಮ್ಮದಾದರೆ ದೇವಾಲಯದಲ್ಲಿ ನಡೆಸ್ತಕ್ಕಂಥ ಯಜ್ಞ ಯಾಗಾದಿಗಳಲ್ಲಿ ಏನು ಫಲ ಇದೆಯೋ ಅಂತಹ ಫಲವನ್ನು ಇಲ್ಲಿ ತಾವು ಸಿದ್ಧಿಪಡಿಸ್ಕೊಳ್ಬೋದು. ಅದಕ್ಕಾಗಿ ನೊಂದು ಬೆಂದಿರ್ತಕ್ಕಂಥ ಮನಸ್ಥಿತಿಗಳಿಗೆ ಒಂದಷ್ಟು ಒಳ್ಳೆ ಕೆಲಸವನ್ನು ಮಾಡಿ ಅವ್ರ ಜೀವನಕ್ಕೆ ಬೆಳಕಾಗಿ ನಿಂತರೆ ಸಾಕ್ಷಾತ್ ಭಗವಂತ ನೀವಾಗ್ತೀರಿ. ಆಗ ಅದರ ಫಲ ಸಾಕಷ್ಟು ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ಆಗಿಂದಾಗಲೇ ಬಾಧಿಸ್ತಾ ಇರುತ್ತೆ. ಇವತ್ತು ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ದಿನವೂ ಹೌದು. ಅದರ ಮಧ್ಯದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ನೀವು ಸಾಕು ಪ್ರಾಣಿಗಳ ಹತ್ರ ಆಗಲಿ ಸ್ವಲ್ಪ ಹುಷಾರಾಗಿರಬೇಕು. ಇವತ್ತಿನ ದಿವಸ ಏನೇ ಆದರೂ ನೀವು ಸುಮ್ಮನೆ 10 ಹೆಜ್ಜೆ ನಡೆಯುವಾಗ ಯಾವುದಾದ್ರೂ ಶ್ವಾನ ಇದ್ದರೆ ಅದು ನಿಮ್ಮ ಮೇಲೆ ಗರ್ಜನೆ ಮಾಡುವಂಥ ಕಾಲ ಇವತ್ತಿದೆ. ಅದಕ್ಕಾಗಿ ಪ್ರಾಣಿ ಪಕ್ಷಿಗಳ ಹತ್ರ ಸ್ವಲ್ಪ ಹುಷಾರಾಗಿರಿ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಎಲ್ಲವನ್ನು ಸೀದಾ ಬಹಿರಂಗಪಡಿಸುವಂಥದ್ದು ಸಮಂಜಸ ಅಲ್ಲ. ಗೌಪ್ಯವಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಅದಕ್ಕಾಗಿ ಇವತ್ತಿನ ದಿವಸ ತಾವು ಮಾಡುವ ಕೆಲಸದಲ್ಲಿ ಒಂದಷ್ಟು ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ, ಮಾತಾಪಿತೃಗಳ ಅಂದರೆ ತಂದೆ ತಾಯಿ ಆಶೀರ್ವಾದ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ. ರಾಶಿಫಲ ಎಲ್ಲವನ್ನೂ ತಿಳ್ಕೊಂಡಾಯಿತು. ಆದರೆ ಇನ್ನು ಮುಂಬರ್ತಕ್ಕಂಥ ದಿನ ಅಂದರೆ ಇದೇ ಭಾನುವಾರ ಇತ್ತೀಚಿನ ದಿನಗಳಲ್ಲಿ ಭಾನುವಾರದಂದು ನಡೀತಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾಯಂದಿರು ತಾವೆಲ್ಲರೂ ಸಹಿತ ಬಹಳಷ್ಟು ಶ್ರದ್ಧೆಯಿಂದ ಅದರಲ್ಲೂ ಆ ಕಾರ್ಯಕ್ರಮವನ್ನು ಆಧರಿಸಿ ಕಾರ್ಯಕ್ರಮ ನಡೆಸ್ಕೊಡ್ತಿರ್ತಕ್ಕಂಥ ನಿಮ್ಮ ಮನೆ ಮಗ ಶ್ರೀನಿವಾಸ ಶರ್ಮನಿಗೆ ಹೆಚ್ಚು ಬೆಂಬಲ ಕೊಡ್ತಿದ್ದೀರಿ. ಯಾಕೆಂದರೆ ಹಾಕುವ ಪ್ರತಿ ಹೆಜ್ಜೆ ಹೇಗಿದೆ ಎಂಬತಕ್ಕಂಥದ್ದನ್ನು ನಾವು ಪ್ರತಿ ಗುರುವಾರ ನಾವು ಕಾಣ್ತಾ ಇರ್ತೀವಿ. ಗುರುವಾರ ಬಂತು ಅಂದರೆ ನಮಗೊಂದು ಸರ್ಟಿಫಿಕೇಟೋ ಅಥವಾ ಒಂದು ರಿಸಲ್ಟು ಬರ್ತಾ ಇರುತ್ತೆ. ಪ್ರತಿ ಗುರುವಾರ ನಮಗೆ ನೀವು ವಾರದುದ್ದಕ್ಕೂ ಈ ಶ್ರೀನಿವಾಸ ಶರ್ಮರ ಕಾರ್ಯಕ್ರಮನ ಹೇಗೆ ನೋಡ್ತಿದ್ದೀರಿ ಅನ್ನೋದನ್ನು ಒಂದಿಷ್ಟು ಅರಿವು ನಮಗಾಗ್ತಾ ಇರುತ್ತೆ. ಅದೊಂದು ಸಂತೋಷ ಇದೆ. ಹಾಗೆ ಪ್ರತಿ ಗುರುವಾರ ನಿಮಗೆ ಬೇಕಾಗಿರುವಂತಹ ಒಂದಷ್ಟು ಆಯುರ್ವೇದಿಕ್ ಇರಲಿ, ಗಿಡಮೂಲಿಕೆಗಳಾಗಲಿ, ತಂತ್ರಸಾರ ಆಗಲಿ, ಇದೆಲ್ಲವೂ ಸಹಿತ ನಮ್ಮ ತಾತ ಅವರು ಬಳವಳಿ ಅವರು ಬರೆದಿಟ್ಟಿರ್ತಕ್ಕಂಥ ಕೆಲವು ಗ್ರಂಥಗಳ ಆಧಾರಿತವಾಗಿ ಒಂದಷ್ಟು ವಿಚಾರವನ್ನು ಒಳಪಡಿಸಲಿಕ್ಕಾಗಿ ಪ್ರತಿ ಭಾನುವಾರದ ವಿಶೇಷ ಕಾರ್ಯಕ್ರಮವಾಗಿ ಬರ್ತಾ ಇರತಕ್ಕಂಥದ್ದು ಶ್ರೀನಿವಾಸ ಶರ್ಮಾ ಅವರಿಂದ. ಹಾಗೆ ಈ ಭಾನುವಾರ ಸಹಿತ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದಾರೆ. ವನಸಿರಿ, ಅದರಿಂದ ಬೇಕಾಗಿರುವ ಉಪಯುಕ್ತ ಮಾಹಿತಿ ಇದೆಲ್ಲ ನಿಮಗಾಗಿ.